ಯಾಕೋಬನಿಂದ 70 ಜನ ಬಂದರು. ಇದು ಪಾಯಿಂಟ್. ಯಾಕೋಬನು ಮತ್ತು 70 ಜನ ಗುಂಪಾಗಿ ಬಂದರು. ಗುಂಪಾಗಿ ಬಂದವರು ಅಲ್ಲಿಗೆ ಬಂದಾಗ ಈಗ ನೀವೊಂದು ವಾಕ್ಯ ಓದಬೇಕು. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ ಓದಬೇಕು. ಈಗ ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ನೋಡ್ರಿ, ಅಂದ್ರೆ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ, 430 ವರ್ಷಗಳ ನಂತರ ಧರ್ಮಶಾಸ್ತ್ರ ಬಂತು, ಒಡಂಬಡಿಕೆ ಕೊಡಲ್ಪಡ್ತಲ್ಲ. 430 ವರ್ಷಗಳ ಹಿಂದೆ ಒಡಂಬಡಿಕೆ ಕೊಡಲ್ಪಡ್ತು. ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ಆ ಒಡಂಬಡಿಕೆಗೂ ಧರ್ಮಶಾಸ್ತ್ರವು ಬರೆಯಲ್ಪಟ್ಟಂತ ಆ ಕಾಲಕ್ಕೂ 430 ವರ್ಷಗಳ ಅಂತರ. ಇಲ್ಲಿ ನಾನು ಕೇಳಿಸ್ಕೋಬೇಕು. 430 2 ಡಿವೈಡ್ ಮಾಡಿದ್ರೆ 215. ಈ ಮೊದಲ 215 ವರ್ಷ ಐಗುಪ್ತ ದೇಶಕ್ಕೆ ಬಂದು ಮುಟ್ಟುವ ತನಕ. ಐಗುಪ್ತ ದೇಶಕ್ಕೆ ಬಂದು ಮುಟ್ಟಿದ ನಂತರ ಅಲ್ಲಿಂದ ಧರ್ಮಶಾಸ್ತ್ರವು ಬರೆಯಲ್ಪಡೋದಕ್ಕೆ 215 ವರ್ಷ. ಈಗ 70 ಜನರು ಇಲ್ಲಿಗೆ ಪ್ರವೇಶ ಮಾಡಿದ್ರಲ್ಲ, ಆ 70 ಜನರು ಐಗುಪ್ತ ದೇಶದಲ್ಲಿ ಸ್ಥಿರಪಟ್ಟರು. ಯಾವಾಗ ಯೋಸೇಫನ ಕಾಲವಾಯಿತು, ಆ ಫರೋಹನನ ಸ್ಥಾನಕ್ಕೆ ಮತ್ತೊಬ್ಬ ಫರೋಹನನು ಯಾವಾಗ ಬಂದೋ, ಅಲ್ಲಿಂದ ಏನಾಯಿತು, ಇವರ ಮೇಲೆ ದಬ್ಬಾಳಿಕೆ ಪ್ರಾರಂಭ ಆಯಿತು. ಯಾರ ಮೇಲೆ? ಇಸ್ರಾಯೇಲ್ ಜನರ ಮೇಲೆ ದಬ್ಬಾಳಿಕೆ ಪ್ರಾರಂಭ ಆಯಿತು. ಆಮೇಲೆ ಗುಲಾಮಗಿರಿ ಪ್ರಾರಂಭ ಆಯಿತು. ಅವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಯಿತು. ಎಷ್ಟು ಸಂಖ್ಯೆ ಆಯ್ತಂದ್ರೆ 6,03,000 ಸಮಥಿಂಗ್ ಇದೆ ಸಂಖ್ಯೆ. ಅದು ಯಾರ್ದು ಸಂಖ್ಯೆ ಅಪ್ಪ ಅಂದ್ರೆ 20 ವರ್ಷ ಮೇಲ್ಪಟ್ಟ ಗಂಡಸರ ಸಂಖ್ಯೆ. ಮುದುಕರಲ್ಲ, ಸ್ತ್ರೀಯರಲ್ಲ, ಆಮೇಲೆ ಮಕ್ಕಳಲ್ಲ, 20 ವರ್ಷದ ಒಳಗಿನ ಮಕ್ಕಳಲ್ಲ. ಅವ್ರನ್ನ ಎಣಿಕೆ ತಗೊಳ್ತಾ ಇರಲಿಲ್ಲ ಅವಾಗ, ಅವ್ರ ಲೆಕ್ಕಾಚಾರ ಇಲ್ಲ. ಈಗ 5 ರೊಟ್ಟಿ 2 ಮೀನು ಎಷ್ಟು ಸಾವಿರ ಜನಕ್ಕೆ ಹಂಚಿದ್ರು? 5,000 ಜನ ಅಂತ ನಾವು ಅಂತೀವಿ. ಆದ್ರೆ ಬೈಬಲ್ ವಾಕ್ಯದಲ್ಲಿ ಏನಂತಿದೆ? ಗಂಡಸರ ಸಂಖ್ಯೆ 5,000. ಯಾರವರು? 20 ವರ್ಷ ಮೇಲ್ಪಟ್ಟವರು, ಮುದುಕರ ಅಲ್ಲದವರು. ಅವರ ಸಂಖ್ಯೆ ಮಾತ್ರನೇ ಎಣಿಕೆ ಮಾಡ್ತಿದ್ರು. ಅದಕ್ಕೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. 6,33,000 ಸಮಥಿಂಗ್ ಜನರು ಏನಿದಾರಲ್ಲ, ಅಷ್ಟು ಜನ ಬರೀ ಗಂಡಸರ ಸಂಖ್ಯೆ. ಅಂದ್ರೆ ನೀವು ಆಲೋಚನೆ ಮಾಡ್ರಿ, ಇವರ ಸಂಖ್ಯೆ ಈ 215 ವರ್ಷದಲ್ಲಿ ಇವರ ಸಂಖ್ಯೆ 70 ಇದ್ದದ್ದು ಎಷ್ಟು ಲಕ್ಷಗಳು ಬೆಳೀತು. ಅದಕ್ಕೆ ಕೆಲವರು ಏನು ಹೇಳ್ತಾರೆ ಅಂದರೆ 20 ಲಕ್ಷ ಅಂತಾರೆ, ಇನ್ನು ಕೆಲವರು 30 ಲಕ್ಷ ಅಂತಾರೆ, ಇನ್ನು ಕೆಲವರು 40 ಲಕ್ಷ ಅಂತಾರೆ. ಅದು ನಾವು ಎಷ್ಟೇ ಸಂಖ್ಯೆ ಹೇಳಿದ್ರು ಅದು ನಮ್ಮ ಅಂದಾಜು. ಆದರೆ 6,33,000 ಸಮಥಿಂಗ್ ನಾನು ಹೇಳಿದ್ನಲ್ಲ, ಅಷ್ಟು ನಂಬರ್ ಇದೆಯಲ್ಲ, ಅದು ಪರ್ಫೆಕ್ಟ್. ಬೈಬಲ್ ವಾಕ್ಯ ಏನು ಹೇಳುತ್ತೋ ಅದೇ ಸರಿ. ಅಷ್ಟು ಜನ ಗಂಡಸರ ಸಂಖ್ಯೆ, ಅಷ್ಟು ಅವರ ಏನಾಯ್ತು, ಅವರ ಸಂತಾನ ಅಷ್ಟು ಹೆಚ್ಚಿತು, ಹರಡಿತು. ಇವರಿಗೆ ಮಣ್ಣಿನ ಕೆಲಸವನ್ನು ಕೊಟ್ಟು. ಪ್ರಪಂಚದಲ್ಲಿ ಬಹಳ ಕಷ್ಟದ ಕೆಲಸ ಯಾವುದಾದ್ರೂ ಒಂದು ಐತಂದ್ರೆ ಅದು ಮಣ್ಣಿನ ಕೆಲಸ. ಮಣ್ಣು ಮುಟ್ಟಿ ಮಾಡೋ ಕೆಲಸ ಎಲ್ಲದೂ ಕೂಡ ಶರೀರಕ್ಕೆ ಬಹಳ ಕಷ್ಟ. ಅದು ಮಣ್ಣಿನ ಕೆಲಸವನ್ನು ಕೊಟ್ಟು, ಆಮೇಲೆ ಬಿಟ್ಟಿ ಕೆಲಸಗಳನ್ನು ಮಾಡಿಸಿಕೊಂಡು ಈ ಥರದ ಗುಲಾಮಗಿರಿಯಲ್ಲಿದ್ದರು. ಈ ಥರದ ಗುಲಾಮಗಿರಿಯಲ್ಲಿ ಇದ್ದಾಗ ಇವ್ರನ್ನ ಬಿಡುಗಡೆ ಮಾಡಿ ಹೊರಗಡೆ ತರಲಿಕ್ಕೆ ಒಬ್ರು ಬೇಕಲ್ಲ. ಅಲ್ಲಿ ವಿಮೋಚನ ಕಂಡ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ನಾನೇನು ಹೇಳಿದ್ದೀನಿ, ಯಾಕೋಬ ಯೋಸೇಫನ ತನಕ ನಾನು ಮಾತಾಡಿದ್ನಲ್ಲ, ಇಲ್ಲಿಂದ ವಿಮೋಚನ ಕಂಡ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ವಿಮೋಚನಾ ಸಮಯದಲ್ಲಿ ಒಬ್ಬ ಮನುಷ್ಯ ಬೇಕು. ಇಲ್ಲಿ ಒಂದು ಆಜ್ಞೆ ಇದೆ, ಇಲ್ಲೊಂದು ದೊಡ್ಡ ಆಜ್ಞೆ ಇದೆ. ಏನು ಆಜ್ಞೆ ಇದೆ? 2 ವರ್ಷದ ಎಲ್ಲ ಕೂಸುಗಳನ್ನ ಗಂಡು ಮಕ್ಕಳು ಯಾರು ಬದುಕಂಗಿಲ್ಲ, ಗಂಡು ಮಕ್ಕಳು ಯಾರು ಇರಂಗಿಲ್ಲ. ಅಂಥ ಸ್ಥಿತಿಯಲ್ಲಿ ನಮಗಿದು ಸ್ಟೋರಿ ಎಲ್ಲ ಗೊತ್ತಿದೆ. ಮೋಶೆನ ಕಾಪಾಡಿದ್ರು, ಇದೆಲ್ಲ ಕಥೆಗಳು ನಮಗೆ ಗೊತ್ತಿದೆಯಲ್ಲ. ಮೊದಲ ಅಧ್ಯಾಯದಲ್ಲೇ, ಫಸ್ಟ್ ಅಧ್ಯಾಯದಲ್ಲೇ ಮೋಶೆ ಹುಟ್ಟಿದ, ಆಮೇಲೆ ಮೋಶೆ ಅರಮನೆಯಲ್ಲಿ ಬೆಳೆದ, ಆಮೇಲೆ ಮೋಶೆ ಅಲ್ಲಿಂದ ಹೊರಗಡೆ ಬಂದ, ಮತ್ತೆ ಅಲ್ಲಿಂದ ಎಲ್ಲಿ ಹೋದ? ಕುರಿ ಕಾಯ ತನಕ, ಅಂದರೆ ಅವರ ಮಾವನ ಮನೆಗೆ ಅವನು ಹೋದ, ಅಲ್ಲಿ ಕುರಿಗಳನ್ನ ಕಾದ. ಇದೆಲ್ಲ ನಾವೇನು ನೋಡ್ತೀವಲ್ಲ. ಮೊದಲನೇ ಅಧ್ಯಾಯದಲ್ಲೇ 80 ವರ್ಷಗಳ ಚರಿತ್ರೆ ಇದೆ. ಮೊದಲನೇ ಅಧ್ಯಾಯದಲ್ಲಿ 80 ವರ್ಷಗಳ ಚರಿತ್ರೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಹೋದರೆ ವಿಮೋಚನಾ ಕಾಂಡ 19ನೇ ಅಧ್ಯಾಯದವರೆಗೂ ಕೇಳಿಸ್ಕೊಳ್ರಿ. 19ನೇ ಅಧ್ಯಾಯದವರೆಗೂ ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದು, ಅವ್ರನ್ನ ಬಿಡುಗಡೆ ಮಾಡಿದ್ದು,
10 ಉಪದ್ರವಗಳು, ಇವನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಕೆಂಪು ಸಮುದ್ರವನ್ನು ದಾಟಿದ್ದು, ಇದು ಅದ್ಭುತಗಳೆಲ್ಲ ನಾವು ನೋಡ್ತೀವಿ 19ನೇ ಅಧ್ಯಾಯದವರೆಗೆ. 19ನೇ ಅಧ್ಯಾಯದಿಂದ ಯಾವುದು ಅರಣ್ಯಕಾಂಡದ 10ನೇ ಅಧ್ಯಾಯದವರೆಗೆ, ವಿಮೋಚನಾ ಕಾಂಡ 19ನೇ ಅಧ್ಯಾಯದಿಂದ ಅರಣ್ಯಕಾಂಡ 10ನೇ ಅಧ್ಯಾಯದವರೆಗೆ. ಇಲ್ಲಿ ಏನು ಬರ್ದಿದೆಯಪ್ಪ ಅಂದರೆ ವಿಸ್ತಾರವಾಗಿ ಹೆಂಗೆ ಬರ್ದಿದೆ, ಈ ನೀವು ಹಿಂಗೆ ಮಾಡಬೇಕು, ನೀವು ಹಿಂಗೆ ನಡ್ಕೋಬೇಕು, ಈ ಥರ ಬಟ್ಟೆ ಹಾಕಬೇಕು, ಈ ಥರ ಶುದ್ಧವಾಗಿ ನಡ್ಕೊಳ್ಬೇಕು ಅನ್ನುವಂಥ ಪದ್ಧತಿಗಳ ಬಗ್ಗೆ ಅಲ್ಲಿ ಬರ್ದಿದೆ. ಅಲ್ಲಿಂದ ನೆಕ್ಸ್ಟ್ ನಾವು ಅರಣ್ಯಕಾಂಡ 10ನೇ ಅಧ್ಯಾಯದಿಂದ ಮುಂದಕ್ಕೆ ಹೋದರೆ ಅರಣ್ಯದಲ್ಲಿ ದೇವರು ಅವರನ್ನ ಹೆಂಗೆ ಸುತ್ತುವಡಿಸಿದ್ರು, ಹೆಂಗೆ ಪ್ರಯಾಣ ಮಾಡಿಸಿದ್ರು, ಅಲ್ಲಿ ಏನೇನು ಮಿರಾಕಲ್ ನಡೀತು ಅಂತ ಅಲ್ಲಿ ಬರೆದಿದೆ. ಅಲ್ಲಿಂದ ಅರಣ್ಯಕಾಂಡದಿಂದ ಧರ್ಮೋಪದೇಶ ಕಾಂಡಕ್ಕೆ ಬಂದಾಗ ಇನ್ನು ಕಾನಾನ್ ದೇಶಕ್ಕೆ ಮುಟ್ಟುವುದಕ್ಕೆ ಮುಂಚಿತವಾಗಿ ಎಲ್ಲ ಇಸ್ರಾಯೇಲರನ್ನ ಕೂಡಿಸಿ ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶ 2ನೇ ಸಾರಿ ಮಾಡಿದ ಉಪದೇಶ ಯಾವುದು? ಧರ್ಮೋಪದೇಶ ಕಾಂಡದಲ್ಲಿ ಏನು ಉಪದೇಶ ಮಾಡಿದ್ರೋ 2ನೇ ಸಾರಿ ಮಾಡಿದ ಉಪದೇಶ. ಯಾಕಂದರೆ ಮುಂದೆ ಅವರು ಬಹಳ ದೊಡ್ಡ ಯುದ್ಧಕ್ಕೆ ಹೋಗ್ತಿದ್ದಾರೆ ಅಂದರೆ ದೇವರ ವಾಗ್ದಾನಗಳು ನೆರವೇರ್ಲಿಕ್ಕಿದೆ, ಆ ಸ್ಥಳವನ್ನು ಮುಟ್ಲಿಕ್ಕಿದ್ದಾರೆ. ಈಗ ಅದಕ್ಕೋಸ್ಕರ ಮಾಡಿದಂಥ ಉಪದೇಶ ವಿಮೋಚನಾ ಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೂ. ಈಗ ನಾನು ವಿಮೋಚನಾ ಕಾಂಡದಲ್ಲಿ ಕೆಲವು ವಿಷಯಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ನಾನು ಇವಾಗ ಹೇಳೋದು ವಿಮೋಚನಾ ಕಾಂಡ, ಅರಣ್ಯಕಾಂಡ, ಯಾಜಕ ಕಾಂಡ ಮತ್ತು ಧರ್ಮೋಪದೇಶ ಕಾಂಡ, 4 ಕಾಂಡಗಳನ್ನು ನಾನು ಮಾತಾಡ್ತಿದ್ದೀನಿ. ಇದು 4 ಕಾಂಡಗಳನ್ನ ಬರೆದದ್ದು ಯಾರು? ಮೋಶೆ. ಮತ್ತೆ ಮೋಶೆಯ ಮರಣದ ಬಗ್ಗೆ ಬರೆದಿದ್ದು ಯಾರು? ಯೆಹೋಶುವ. ಮರಣದ ಬಗ್ಗೆ ಬರೆದಿದ್ದು ಲಾಸ್ಟ್ ಒಂದು ಅಧ್ಯಾಯ, ಆ ವಿಮೋಚನಾ ಧರ್ಮೋಪದೇಶ ಕಾಂಡದಲ್ಲಿ ಲಾಸ್ಟ್ ಒಂದು ಅಧ್ಯಾಯ ಬರೆದದ್ದು ಯೆಹೋಶುವ. ಅಲ್ಲಿವರೆಗೂ ಬರೆದದ್ದು ಮೋಶೆ. ಮತ್ತು ಸೃಷ್ಟಿಯಾಗಿದ್ದೆಲ್ಲ ಹೆಂಗ್ರಿ ಗೊತ್ತು ಮೋಶೆಗೆ? ಯಾವ ಥರ ಸಾಧ್ಯ ಇದೆಲ್ಲ? ಅವನು ಹುಟ್ಟಕ್ಕೆ ಮುಂಚೆ ನಡೆದಿದ್ದೆಲ್ಲ ಬರೆದಿದ್ದಾನಲ್ಲ, ಇಷ್ಟು ವರ್ಷಗಳ ಚರಿತ್ರೆ ವಯಸ್ಸು ಸಮೇತ ಬರೆದಿದ್ದಾನಲ್ಲ, ಹೆಸರುಗಳ ಸಮೇತ ಬರೆದಿದ್ದಾನಲ್ಲ ಅಂತ ನೀವು ನನ್ನನ್ನು ಕೇಳೋದಾದರೆ, ಬರೆದಂಥ ಕೈ ಮೋಶೆದಾಗಿದ್ದರೆ ಪ್ರತಿ ಮಾತುಗಳು ಅದು ದೇವರ ಮಾತುಗಳೇ, ದೇವರು ಹೇಳಿ ಬರೆಸಿರುವಂಥ ಕಾರ್ಯಗಳು. ಅದಕ್ಕೋಸ್ಕರ ಅವನು ಬರೆದದ್ದು. ತಂದೆ ಹೆಸರು ಅಮ್ರಾಮ್ ಅಂತ, ಮತ್ತು ತಾಯಿ ಹೆಸರು ಯೋಖೇಬೆ, ಮತ್ತು ಅಕ್ಕ ಮಿರ್ಯಾಮಳು, ಆಮೇಲೆ ಅಣ್ಣ ಆರೋನು, ಆಮೇಲೆ ಮೋಶೆ ಒಬ್ಬ ಪ್ರವಾದಿ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತ, ಆಮೇಲೆ ಧರ್ಮಶಾಸ್ತ್ರವನ್ನು ಬರೆದಂಥ ಮನುಷ್ಯ, ಆಮೇಲೆ ಅವನು ಭಾಳ ಅದ್ಭುತವಾದಂಥ ನಾಯಕ, ದೊಡ್ಡ ಒಳ್ಳೆ ಲೀಡರ್ ಯಾರು? ಮೋಶೆ. ಆಮೇಲೆ ಮೋಶೆ ಇಸ್ರಾಯೇಲರ ಪ್ರಯಾಣದಲ್ಲಿ ಇಸ್ರಾಯೇಲರು ಮಾಡಿದಂಥ ತಪ್ಪು ಅಂದರೆ ಯಾಕೆ ಅವ್ರ ಪ್ರಯಾಣದಲ್ಲಿ ಅಲ್ಲಿ ಸುಮಾರು ದಿನಗಳು ಸುತ್ತಬೇಕಾಯ್ತು, ವರ್ಷಗಳು ಸುತ್ತಬೇಕಾಯ್ತು, ಯಾಕಪ್ಪ? ಅಲ್ಲಿ ಒಂದು ವಾಕ್ಯದಲ್ಲಿ ಭಾಳ ಚೆನ್ನಾಗಿ ಹೇಳುತ್ತಾರೆ, 40 ವರ್ಷಕ್ಕೆ ಇಲ್ಲಿ ಏನು ಮಾಡಿದ್ರು ಅಂದರೆ, ಹೋಗ್ರಪ್ಪ ಹೋಗಿ ಕಾನಾನ್ ದೇಶ ನೋಡ್ಕೊಂಡು ಬರ್ರಿ ಅಂದರು ಅಲ್ವಾ? ಕಾನಾನ್ ದೇಶ ಒಂದು ಸರಿ ಹೋಗಿ ನೋಡ್ಕೊಂಡು ಬರ್ರಿ ಅಂತಂದರೆ ನೋಡ್ಕೊಂಡು ಬಂದರು. ಕುಲಕ್ಕೊಬ್ಬೊಬ್ಬರಂತೆ ಹೋಗಿ ನೋಡ್ಕೊಂಡು ಬಂದರು. ನೋಡ್ಕೊಂಡು ಬಂದ ಮೇಲೆ ರಿಪೋರ್ಟ್ ಏನಂತ ಕೊಟ್ಟರು? ಏನಂತೆ? ಅವ್ರು ಭಾಳ ಬಲಿಷ್ಠರಿದ್ದಾರೆ, ನಾವು ಭಾಳ ವೀಕ್ ಇದ್ದೀವಿ, ಅವ್ರ ಮುಂದೆ ನಾವು ಮಿಡತೆಗಳಂತೆ ಕಾಣ್ತಿದ್ದೀವಿ, ಅವ್ರು ಎಷ್ಟು ಚಿತ್ರ ಇದ್ದಾರೆ, ಎಷ್ಟು ದಪ್ಪ ಇದ್ದಾರೆ, ಹಿಂಗೆಲ್ಲ ಮಾತಾಡಕ್ಕೆ ಅಲ್ಲಿನ ಶಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೀವು ಗಮನಿಸಬೇಕು, ದೇವರ ಪ್ರಾಧಾನ್ಯತೆಯನ್ನು ಮಾತಾಡಲಿಲ್ಲ, ದೇವರ ಶಕ್ತಿಯನ್ನು ಮಾತಾಡಲಿಲ್ಲ. ಅದಕ್ಕೆ ದೇವರು ಏನು ಮಾಡಿದ್ರಪ್ಪ ಅಂದರೆ 40 ದಿನಗಳ ಸಂಚಾರಕ್ಕೆ ಸರಿಯಾಗಿ ಒಂದೊಂದು ದಿನಕ್ಕೆ ಒಂದೊಂದು ವರ್ಷದಂತೆ ಅಲ್ಲಿಂದ 40 ವರ್ಷಗಳ ಪ್ರಯಾಣ ಮಾಡೋ ಥರ ಮಾಡಿದ್ರು. ಅವರು ಎಷ್ಟಾಗಿ ಗುಣಗಿದ್ರು, ದೇವರಿಗೆ ಎಷ್ಟಾಗಿ ವಿರುದ್ಧವಾಗಿ ನಡ್ಕೊಂಡ್ರು, ಅಷ್ಟಾಗಿ ಅವರು ಅನುಭವಿಸ್ಬೇಕಾಯ್ತು. ಮತ್ತೆ ಏನು ಹೇಳ್ತಾರಂದ್ರೆ, ಇವರು ಯಾರು ಕೂಡ ಕಾನಾನ್ ದೇಶಕ್ಕೆ ಸೇರಬಾರ್ದು ಅಂತ. ಯಾರು ಕಾನಾನ್ ದೇಶಕ್ಕೆ ಸೇರಬಾರ್ದು? ಯಾರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದವರು ಯಾರು ಕಾನಾನ್ ದೇಶಕ್ಕೆ ಸೇರಬಾರ್ದು? ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ. ಮತ್ತೆ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಅಂದರು, ಆ ಜನಾಂಗವನ್ನು ತಗೊಂಡೋಗಿ ಕಾನಾನ್ ದೇಶಕ್ಕೆ ಸೇರಿಸ್ತೀನಿ ಅಂತ ಅಬ್ರಾಮನ ಮೂಲಕ ವಾಗ್ದಾನ ಮಾಡಿದರು. ಮತ್ತೆ ಒಡಂಬಡಿಕೆ ಏನಾಯ್ತು ಹಂಗಾದ್ರೆ? ಒಡಂಬಡಿಕೆ ಸುಳ್ಳೇನು? ಒಡಂಬಡಿಕೆ ಸುಳ್ಳಾಗಲ್ಲ, ದೇವರ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅವರು ಸೇರಲಿಲ್ಲ, ಆದರೆ
ಅವರ ಮಕ್ಕಳನ್ನ, ಅವರ ಸಂತತಿಯನ್ನ ಅಲ್ಲಿ ಸೇರಿಸಿದರು. ಇವಾಗ ನೀವಿಲ್ಲಿ ಕೇಳಿಸ್ಕೊಳ್ರಿ, ಅಲ್ಲಿ ಹೊರಡುವಾಗ 6,03,000 ಜನ ಹೆಚ್ಚು ಕಡಿಮೆ. ಇಲ್ಲಿ ಬಂದಿರಲ್ಲ, 40 ವರ್ಷಗಳ ಮಧ್ಯದಲ್ಲಿ ಅಲ್ಲೇ ಸುತ್ತಾಡಿ 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 ಕಾನಾನ್ ದೇಶಕ್ಕೆ ಸೇರಿದ್ರಲ್ಲ. ಕಾನಾನ್ ದೇಶಕ್ಕೆ ಸೇರಿದವರ ಸಂಖ್ಯೆ ಕೂಡ 6,03,000 ಸಮಥಿಂಗ್. ದೇವ್ರ ಮಾತು ಸುಳ್ಳಾಗಲ್ಲ. ಅವರು ಎಷ್ಟು ಜನ ಇದ್ರೋ ಅಷ್ಟೇ ಜನ ಅವರ ಮಕ್ಕಳು, ಅವರ ಸಂತತಿ ಹೋಗಿ ಕಾನಾನ್ ದೇಶಕ್ಕೆ ಸೇರಿದ್ರು. ಅದರ ಜೊತೆಯಲ್ಲಿ ಇಬ್ರು ಮಾತ್ರ ಸೇರಿದ್ರು. ಯಾರು? ಕಾಲೇಬ ಮತ್ತೆ ಯೆಹೋಶುವ. ಇವ್ರು ಯಾಕೆ ಸೇರಿದ್ರಪ್ಪ ಅಂದ್ರೆ ಇವರು ಪಾಸಿಟಿವ್ ಮಾತಾಡಿದವರು, ಆಮೇಲೆ ದೇವರ ಶಕ್ತಿಯನ್ನು ಅರಿತವರು. ಅದಕ್ಕೆ ಇವರು ಮಾತ್ರ ಅಲ್ಲಿಗೆ ಸೇರಿದರು. ಅವರ ಜೊತೆಯಲ್ಲಿ 6 ಲಕ್ಷ ಸಮಥಿಂಗ್, ನಾನು ಏನು ಹೇಳಿದ್ನಲ್ಲ, ಸೆಕೆಂಡ್ ಜನರೇಷನ್ ಅವರು ಸೇರಿದರು. ಇಲ್ಲಿ ನಾನು ಹೇಳೋ ವಿಷಯ, 40 ವರ್ಷ ಅವರು ಸುತ್ತಲಿಕ್ಕೆ ಕಾರಣ ಒಂದು ಗುಣಗಾಟ, ಎರಡನೇದು ಪದ್ಧತಿ ಇಲ್ಲದ ಜೀವಿತ, ಮೂರನೇದು ದೇವರನ್ನ ಆತುಕೊಳ್ಳದೇ ಇರುವಂಥ ಸ್ವಭಾವ ಇಸ್ರಾಯೇಲ್. ಅದಕ್ಕೋಸ್ಕರ ಅವರು ಅಲ್ಲೇ ಸುತ್ತಾಡ್ತಾ ಇರಬೇಕಾಯಿತು. ಆಮೇಲೆ ವಿಮೋಚನಾ ಕಾಂಡದಲ್ಲಿ ನೋಡುವಂಥ ಕೆಲವು ಪ್ರಧಾನವಾದ ವಿಷಯಗಳೇನಪ್ಪ ಅಂದರೆ, ದೇವದರ್ಶನ ಗುಡಾರವನ್ನು ಹೆಂಗೆ ತಯಾರು ಮಾಡಿದರು, ದೇವದರ್ಶನ ಗುಡಾರ ಹೆಂಗಿರಬೇಕು, ಎಷ್ಟು ಅಳತೆ ಇರಬೇಕು, ದೇವದರ್ಶನ ಗುಡಾರದ ಒಳಗೆ ಏನಿರಬೇಕು, ಆಮೇಲೆ ಮಂಜೂಷದ ಪೆಟ್ಟಿಗೆಯನ್ನು ತಯಾರು ಮಾಡಲಿಕ್ಕೆ ದೇವರು ಹೇಳಿದರು. ಆ ಮಂಜೂಷದ ಪೆಟ್ಟಿಗೆಯನ್ನು ಎಲ್ಲಿಡಬೇಕು ಅಂತ ಹೇಳಿದರು. ಆಮೇಲೆ ದೇವದರ್ಶನ ಗುಡಾರದಲ್ಲಿ ಏನೇನು ಇಡಬೇಕು ಅಂತ ಹೇಳಿದರು. ಏನದು ಮಂಜೂಷ, ದೀಪಸ್ತಂಭ, ಆಮೇಲೆ ಏನು ಹೇಳಿದ್ರು, ಗಂಗಾಳ, ರೊಟ್ಟಿ ಮೇಜು, ಮತ್ತೆ ಏನು ಮಾಡಿದರು, ಯಜ್ಞವೇದಿಗಳು. ಅದು ಮಂಜೂಷದ ಪೆಟ್ಟಿಗೆ ಒಳಗಡೆ ಆರೋನನ ಚಿಗುರದ ಕೋಲು, ಮತ್ತೇನು ಮಂಜೂಷದ ಪೆಟ್ಟಿಗೆ ಒಳಗೆ ದಶಾಜ್ಞೆಗಳು, ಕೃಪಾಸನ ಮಂಜೂಷದ ಮೇಲೆ ಅಲ್ಲ, ಮಂಜೂಷದ ಪೆಟ್ಟಿಗೆ ಒಳಗೆ ಮನ್ನ ತುಂಬಿದ ಪಾತ್ರೆ, ಈ ವಸ್ತುಗಳನ್ನ ಅಲ್ಲಿ ಇಟ್ಟು, ಅಂದ್ರೆ ದೇವರು ಕರೆಕ್ಟಾಗಿ ನೋಡ್ರಿ, ಇಷ್ಟ ಅಗಲ ಇರಬೇಕು, ಇಷ್ಟು ಉದ್ದ ಇರಬೇಕು, ಇಂಥ ವಸ್ತು ಇಲ್ಲಿರಬೇಕು, ಅದನ್ನ ಹಿಂಗೇನೆ ತಯಾರು ಮಾಡಬೇಕು, ಈ ಥರನೇ ಇದು ಮಾಡಬೇಕು, ಅದರ ಅಳತೆ ಇಷ್ಟ ಇರಬೇಕು. ದೇವರು ಪರ್ಫೆಕ್ಟಾಗಿ ಹಿಂಗಿಂಗೆ ಇರಬೇಕು ಅಂತೇಳಿ ಪದ್ಧತಿ ಪ್ರಕಾರ ದೇವರು ಕರೆಕ್ಟಾಗಿ ಎಲ್ಲವನ್ನು ತಯಾರು ಮಾಡಿಸಿದ್ರು ಮೋಶೆ ಮೂಲಕ. ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೋಶೆ ಅದು ಇದು ಬಿಡ್ರಿ, ಏನೋ ದೇವದರ್ಶನ ಗುಡಾರದ ಬಗ್ಗೆ ನಮಗೆ ಗೊತ್ತಿದೆ. ಗಂಗಾಳ ಎಲ್ಲಿಡ್ತಾ ಇದ್ರು, ಅಂಗಳದಲ್ಲಿ ಏನಿರ್ತಿತ್ತು, ಗಂಗಾಳ ಇರ್ತಾ ಇತ್ತು. ಹೊರಭಾಗದಲ್ಲಿ ಏನಿರ್ತಾ ಇತ್ತು, ಯಜ್ಞವೇದಿ ಇರ್ತಾ ಇತ್ತು. ಒಳಗಡೆ ಪರಿಶುದ್ಧ ಸ್ಥಳದಲ್ಲಿ ಏನೇನಿತ್ತು, ದೀಪಸ್ತಂಭ, ಮೇಜು ಇರ್ತಾ ಇತ್ತು. ಅಲ್ಲಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಬಂದಾಗ ಏನಿರ್ತಿತ್ತು, ಮಂಜೂಷದ ಪೆಟ್ಟಿಗೆ ಇರ್ತಾ ಇತ್ತು. ಗೊತ್ತಿಲ್ಲದಿರೋರಿಗೋಸ್ಕರ ನಾನು ಇದನ್ನು ನೆನಪು ಮಾಡ್ತಾ ಇದ್ದೀನಿ ನಿಮಗೆ. ಪ್ರಾರಂಭ ಕ್ಲಾಸ್ ಇದೆಯಲ್ಲ, ಮತ್ತು ಭಾಳ ಎಲ್ರಿಗೂ ಗೊತ್ತಿದೆ ಅಂತ ಅನ್ನೋ ಥರ ನಾವು ಮುಂದಕ್ಕೆ ಹೋಗ್ತೀವಿ. ಕೆಲವು ಸಾರಿ ಗೊತ್ತಿರಲಿಕ್ಕಿಲ್ಲ ಅನ್ನೋದಕ್ಕಾಗಿ ನೆನಪು ಮಾಡ್ತೀವಿ. ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳದಲ್ಲಿ ಯಾರು ಹೋಗಬೇಕು, ಯಾಜಕರು ಹೋಗಬೇಕು. ಎಷ್ಟು ದಿನಕ್ಕೆ ಹೋಗ್ಬೇಕು ಅವರು? ಒಂದು ಸಾರಿ, ವರ್ಷಕ್ಕೆ ಒಂದು ಸಾರಿ ಮಾತ್ರನೇ ಮಹಾಯಾಜಕರು ಒಳಗಡೆ ಹೋಗಬೇಕಾಗಿತ್ತು. ಅದಕ್ಕೊಂದು ಸ್ಕ್ರೀನ್ ಇತ್ತು. ಮಹಾಪರಿಶುದ್ಧ ಸ್ಥಳಕ್ಕೊಂದು ಸ್ಕ್ರೀನ್ ಇತ್ತು, ಶುದ್ಧ ಸ್ಥಳಕ್ಕೊಂದು ಸ್ಕ್ರೀನ್ ಇತ್ತು. ಅದನ್ನು ದಾಟಿ ಒಳಗಡೆ ಹೋಗ್ಬೇಕಾಗಿತ್ತು. ಸೊಂಟಕ್ಕೆ ಒಂದು ಹಗ್ಗ ಕಟ್ಟಿ ಕಳಿಸ್ತಾ ಇತ್ತು. ತಪ್ಪೇನಾದರೂ ಮಾಡಿದ್ರೆ ಅವರ ಶರ್ಟಿಗೆ, ಅವರ ಬಟ್ಟೆಗೆ ಗಂಟೆಗಳನ್ನ ಕಟ್ತಾ ಇದ್ರು. ಅಂದರೆ ಅವರ ವಸ್ತ್ರ ಪದ್ಧತಿನೇ ಹಂಗಿತ್ತು. ಅವರು ನಡೀತಾ ಇರಬೇಕಾದ್ರೆ ಶಬ್ದ ಮಾಡ್ತಾ ಇತ್ತು. ಆವಾಗ ಮಂಜೂಷದ ಪೆಟ್ಟಿಗೆ ಸುತ್ತುತ್ತಾ ದೇವರನ್ನು ಸ್ತುತಿ ಮಾಡುವಾಗ ತಪ್ಪಾಗಿ ಏನಾದರೂ ಆಲೋಚಿಸಿದರೆ, ಪಾಪದ ಆಲೋಚನೆಗಳನ್ನ ಮಾಡಿದ್ರೆ ಅಲ್ಲೇ ಸತ್ತು ಬಿಡ್ತಾ ಇದ್ರು. ಹಗ್ಗದಿಂದ ಅವ್ರನ್ನ ಹೊರಗಡೆ ಎಳಿತಾ ಇದ್ರು. ಆ ವರ್ಷಕ್ಕೆ ಒಮ್ಮೆ ಅಲ್ಲಿ ಒಳಗಡೆ ಹೋಗೋದಕ್ಕೋಸ್ಕರ ಬಹಳ ದಿನಗಳಿಂದ ಇವರು ಸಿದ್ಧತೆ ಆಗ್ತಾ ಇದ್ರು. ಈ ಥರದ ಒಂದು ಪದ್ಧತಿ ದೇವದರ್ಶನ ಗುಡಾರದಲ್ಲಿ ಇತ್ತು. ಆ ದೇವದರ್ಶನ ಗುಡಾರವನ್ನು ಮೋಶೆಯ ಮೂಲಕ ಇಂಥದ್ರಿಂದನೇ ಮಾಡಬೇಕು, ಹಿಂಗೇ ಮಾಡಬೇಕು, ಇಷ್ಟೇ ಪೋಲ್ಸಾಗಬೇಕು, ಇಷ್ಟೇ ಅಳತೆ ಇರಬೇಕಂತ ಹೇಳಿ ಮೋಶೆಯಿಂದ ಇದನ್ನು ತಯಾರು ಮಾಡಿಸಿದರು. ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ, ದೇವರು ಒಂದು ದೇಶವನ್ನು ಆರಿಸಿಕೊಂಡ್ರು. ಅಂದರೆ ಒಂದು ಸಮೂಹವನ್ನು ಆರಿಸಿಕೊಂಡ್ರು. ಎಲ್ಲ ಆರಿಸಿಕೊಂಡ್ರು? ಅಬ್ರಾಮನ ಕಾಲದಲ್ಲಿ ಏನು ಒಡಂಬಡಿಕೆಯನ್ನು ಮಾತಾಡಿದ್ರಲ್ಲ, ಆ ಒಡಂಬಡಿಕೆ ಏನಾಗಿತ್ತು ಅಂದರೆ, ನಾನೊಂದು ಸಮೂಹವನ್ನು ಆರಿಸ್ತಾ ಇದ್ದೀನಿ, ನಿನ್ನಿಂದ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ. ಆ ಸಮೂಹ ನಂದು, ಆ ದೇಶ ನಂದು, ಆ ಜನರು ನನ್ನವರು ಅಂತ ಒಂದು ಸಮೂಹವನ್ನ ಅಥವಾ ಒಂದು ದೇಶವನ್ನ ಅಥವಾ ಒಂದು ಜನಾಂಗವನ್ನ ದೇವರು ಆರಿಸಿಕೊಂಡು ಎ ಬರ್ತ್ ಆಫ್ ನೇಷನ್ ಎಲ್ಲಿ
12ನೇ ಅಧ್ಯಾಯದ 1ನೇ ವಾಕ್ಯ. ಅಲ್ಲಿಂದ ಇಲ್ಲಿಗೆ ಬರೋಣ, ಇಲ್ಲಿ ವಿಮೋಚನಾ ಕಾಂಡಕ್ಕೆ ಬರೋಣ. ವಿಮೋಚನಾ ಕಾಂಡಕ್ಕೆ ಬಂದಾಗ ದೇವರು ಆ ದೇಶವನ್ನ ಕಟ್ಟಿದರು. ಆದಿಕಾಂಡದಲ್ಲಿ ದೇವರು ಒಂದು ಸಮೂಹಕ್ಕೆ ಬರ್ತ್ ಕೊಟ್ಟರು, ಜನ್ಮವನ್ನು ಕೊಟ್ಟರು. ನಿನ್ನ ಮೂಲಕ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಅಂದರು. ಅಂದ್ರೆ ಒಂದು ಜನಾಂಗವನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ವಿಮೋಚನಾ ಕಾಂಡಕ್ಕೆ ಬಂದಾಗ ಆ ಜನಾಂಗವನ್ನು ಕಟ್ಟಿದರು. ಅಂದ್ರೆ ಆ 70 ಜನ ಇದ್ದವರು ಲಕ್ಷಾನುಗಟ್ಟಲೆ ಜನ. ಆ ಜನಾಂಗ ವಿಸ್ತಾರ ಆಯ್ತು. ಆ ಜನಾಂಗವನ್ನು ಕಟ್ಟಿದವರು ಯಾರಪ್ಪ ಅಂದ್ರೆ ದೇವರೇ. ಅದನ್ನ ವಿಸ್ತಾರ ಮಾಡಿದ ನಂತರ ಅದೇ ವಿಮೋಚನಾ ಕಾಂಡದಲ್ಲಿ ಅಲ್ಲಿಂದ ಅವ್ರನ್ನ ಕಾಪಾಡಿದ್ರು. ಅಲ್ಲಿಂದ ಏನ್ ಮಾಡಿದ್ರು? ಅವ್ರನ್ನ ಕಾಪಾಡಿದ್ರು, ಬಿಡುಗಡೆ ಮಾಡಿ ಅವ್ರನ್ನ ಹೊರಗಡೆ ತಂದರು. ಅಂದ್ರೆ ಎ ಬರ್ತ್ ಆಫ್ ನೇಷನ್ ಆದಿಕಾಂಡದಲ್ಲಿ, ದ ಬಿಲ್ಡಿಂಗ್ ಆಫ್ ನೇಷನ್ ವಿಮೋಚನಾ ಕಾಂಡ ಪ್ರಾರಂಭದ ಅಧ್ಯಾಯಗಳಲ್ಲಿ, ಬ್ರಿಂಗಿಂಗ್ ಔಟ್ ಆಫ್ ದ ನೇಷನ್ ಅಂದ್ರೆ ಆ ಸಮೂಹವನ್ನ ಆ ರಾಷ್ಟ್ರದಿಂದ ಹೊರಗಡೆ ತಂದದ್ದು ವಿಮೋಚನಾ ಕಾಂಡದಲ್ಲಿ. ಈ ತರ ಅವ್ರನ್ನ ಆ ಒಂದು ಸಮೂಹಕ್ಕೆ ಜನ್ಮ ಕೊಟ್ಟರು, ಆ ಸಮೂಹವನ್ನು ಕಟ್ಟಿದ್ರು, ಆ ಸಮೂಹವನ್ನು ಕಾಪಾಡಿದ್ರು. ಜನ್ಮ ಕೊಟ್ಟಿದ್ದವರೇ, ಕಟ್ಟಿದ್ದು ಅವರೇ, ಕಾಪಾಡಿದ್ದು ಅವರೇ. ಸೇಮ್ ಅಲ್ಲ? ನಮ್ಮ ಜೀವನ, ನಮ್ಮ ಪರಿಸ್ಥಿತಿ, ನಮ್ಮ ಸಭೆ, ನಮ್ಮ ಕುಟುಂಬ, ನಮ್ಮ ಜವಾಬ್ದಾರಿ, ಇದನ್ನೆಲ್ಲ ಇದಕ್ಕೆ ಹೋಲಿಕೆ ಮಾಡಿದರೆ ಜನ್ಮ ಕೊಟ್ಟಿದ್ದವರೇ, ಮತ್ತೆ ಕಟ್ಟಿದ್ದು ಅವರೇ, ಕಾಪಾಡ್ತಿರೋದು ಅವರೇ. ಇಲ್ಲೇ ಇದ್ದೀರಾ? ಒಳ್ಳೆ ನಮ್ಮ ಇವನು ಹೇಳ್ತಿದ್ದ ಮದುವೆ, ಹಣ ಬೆಳಗ್ಗೆ ತಿಂಡಿ ಕೊಟ್ರಿ, ಮಧ್ಯಾಹ್ನ ಇಂಥ ಊಟ ಕೊಟ್ರೆ ನಮಗೆ ನಿದ್ದೆ ಬರಲ್ಲ ಇರೋಣ ಅಂತಂದು. ಸ್ವಲ್ಪ ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಕಣ್ಣು ಸ್ವಲ್ಪ ಅಗಲ ಮಾಡಿ ನೋಡ್ಬೇಕಾಗುತ್ತೆ. ಒಬ್ರು ಕೇಳಿದ್ರಂತೆ, ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋದು ಒಂದು ಟ್ರೈನಿಂಗ್ ಕೊಡ್ರಿ ನಮಗೆ, ನಮಗೂ ಸುಲಭ ಆಗ್ತದೆ ಅವಾಗಂತೆ. ಕಣ್ಣು ಬಿಟ್ಕೊಂಡೇ ಇದ್ದಾರಂತೆ, ಕೇಳ್ತಿದ್ದಾನೆ ಇವ್ರು ಏನು ಹಾರು ಹೇಳ್ತಾರಂತೆ ವಾಕ್ಯದ. ಅವ್ರು ಟ್ರೈನಿಂಗ್ ತಗೊಂಡು ನನಗೆ ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋದು. ಓಕೆ ನಾನೇನು ಹೇಳ್ತಿದ್ದೀನಿ? ಜನ್ಮ ಕೊಟ್ಟವರು ಅವರೇ, ಕಟ್ಟಿದವರು ಅವರೇ, ಕಾಪಾಡಿದವರು ಅವರೇ. ಹೊರಗೆ ತಂದಂತ ಅವರ ಸಮೂಹವನ್ನ ಕೇಳಿಸ್ಬೇಕು. ಹೊರಗೆ ತಂದಂತ ಅವರ ಸಮೂಹವನ್ನ ಈಗ ಅವರು ಕಾಪಾಡ್ಕೋಬೇಕು ಹೆಂಗೆ? ಈಗ ಬಿಡುಗಡೆ ಆಯ್ತು, ಸರಿ, ವಿಮೋಚನೆ ಆಯ್ತು, ಬಿಡುಗಡೆ ಆಯ್ತು, ಹೊರಗಡೆ ಬಂದು ಇವಾಗ ನೆಕ್ಸ್ಟ್ ಅವ್ರನ್ನ ಕಾಪಾಡ್ಕೋಬೇಕಲ್ಲ. ಇದನ್ನ ನಾನು ಮಾತಾಡ್ತೀನಿ. ಬರ್ತ್ ಆಫ್ ನೇಷನ್ ನಾವು ಮಾತಾಡಿ ಆಯ್ತು, ಅದರ ವಿಸ್ತರಣೆ ಅಥವಾ ಅದನ್ನು ಕಟ್ಟಿದ್ದು ನಾವು ಮಾತಾಡಾಯ್ತು. ಇವಾಗ ನಾನು ಮಾತಾಡ್ತಾ ಇರೋದು ಕಾಪಾಡೋದು. ಇವಾಗ ಹೊರಗಡೆ ತಂದ ಮೇಲೆ ಕಾಪಾಡಬೇಕಲ್ಲ. ಈಗ ಅವ್ರನ್ನ ಕಾಪಾಡೋದು ಹೆಂಗೆ? ಅದಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ವಿಮೋಚನಾ ಕಾಂಡದ 19ನೇ ಅಧ್ಯಾಯದವರೆಗೂ ಮಾತ್ರನೇ ಮಿರಾಕಲ್ಗಳು, ಮಹಿಮೆಗಳು, ಚರಿತ್ರೆ, ಘಟನೆ, ಇದನ್ನು ನಾವು 19ನೇ ಅಧ್ಯಾಯದವರೆಗೂ ನೋಡ್ತೀವಿ. 19ನೇ ಅಧ್ಯಾಯದ 1ನೇ ವಾಕ್ಯದಿಂದನೇ ಸ್ಟಾರ್ಟ್ ಆಗುತ್ತೆ. ದೇವರು ಹೆಂಗೆ ಮಾಡ್ತಾರೆ ಅಂದರೆ, ನೀನು ಇದನ್ನು ತಗೊಂಡು ಬಾ, ನೀನು ಹಿಂಗೆ ಮಾಡು, ನೀನು ಹಿಂಗೆ ನಡಿ, ಹಿಂಗಿರು ಅಂತ ಸ್ಟಾರ್ಟ್ ಮಾಡ್ತಾರೆ. ಈಗ ನಾನು ಯಾಜಕ ಕಾಂಡಕ್ಕೆ ನಾನು ಬರ್ತಾ ಇದ್ದೀನಿ. ಭಾಳಷ್ಟು ಜನರು ಏನು ಹೇಳ್ತಾರೆ ಅಂದರೆ, ಯಾಜಕ ಕಾಂಡ ಭಾಳಷ್ಟು ಜನರಿಗೆ ಅವಶ್ಯಕತೆ ಇಲ್ಲದ ಪುಸ್ತಕ. ಇಡೀ ಬೈಬಲ್ ನಮಗೆ ಅವಶ್ಯಕತೆ ಇಲ್ಲದ ಬುಕ್ ಯಾವುದಪ್ಪ ಅಂದರೆ ಯಾವ ಬುಕ್ಕು? ನೀವು ಹೇಳೋದು ನೋಡಿದ್ರೆ, ನೀವು ಇರೋ ಸ್ಟೈಲ್ ನೋಡಿದ್ರೆ ಯಾಜಕ ಕಾಂಡ ಬಿಟ್ಟು ಬೇರೆ ಯಾವುದು ಓದೋದೇ ಇಲ್ಲ ಫಸ್ಟ್ ಅನ್ನೋ ಥರ ನೀವಿದ್ದೀರಿ. ನನಗೆ ಗೊತ್ತು ನೀವು ಯಾಜಕ ಕಾಂಡ ಓದಲ್ಲ, ಉಳಿದಿದ್ದೆಲ್ಲ ಬುಕ್ಸ್ ಭಾಳ ಓದ್ತೀರ, ಯಾಜಕ ಕಾಂಡ ಓದಲ್ಲ. ಯಾಜಕ ಕಾಂಡ ಧ್ಯಾನ ಮಾಡಲ್ಲ, ಒಂದು ವೇಳೆ ಓದಿದ್ರು ಕೂಡ ಧ್ಯಾನ ಮಾಡಲ್ಲ. ಅಂದರೆ ಭಾಳಷ್ಟು ಜನರು ನೆನೆಸೋದೇನೆಂದರೆ ಯಾಜಕ ಕಾಂಡ ಅವಶ್ಯಕತೆ ಇಲ್ಲ. ನಿಮಗೆ ನಾನು ಹಳೆ ಸ್ಟೂಡೆಂಟ್ಗಳಿಗೆ ನಿಮಗೆ ನೆನಪಿದೆ, ನಾನು ಮಾರ್ಟಿನ್ ಲೂಥರ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ದೆ ನಿಮಗೆ. ಯಾವಾಗ ಅಂದರೆ ಯಾಕೋಬನ ಪತ್ರಿಕೆ ಮಾಡುವಾಗ. ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ನಾನೀಗ ನೆನಪು ಮಾಡ್ತೀನಿ ನೋಡಿ. ಯಾಕೋಬನ ಪತ್ರಿಕೆ, ಮಾರ್ಟಿನ್ ಲೂಥರ್ ಏನು ಹೇಳ್ತಾನೆ ಅಂದರೆ, ಯಾಕೋಬನ ಪತ್ರಿಕೆಯನ್ನು ಬೈಬಲಿಂದ ತೆಗೆದಾಕ್ಬಿಡ್ರಿ ಅಂತಾನೆ. ಬೇಡ ಯಾಕೋಬನ ಪತ್ರಿಕೆ, ಪ್ರಕಟಣೆ, ಇಬ್ರಿಯ, ಇವೆನ್ ಬುಕ್ಸ ಇವು.
ಇವು ಬೇಡ ಬೇಡ ತೆಗೆದ್ಬಿಡ್ರಿ ಅಂತಾನೆ. ಹೊಸ ಒಡಂಬಡಿಕೆಯಲ್ಲಿರುವಂಥ ಯಾಕೋಬನ ಪತ್ರಿಕೆನೇ ಬೇಡ ಅಂತಾನೆ. ಅಂದರೆ ಯಾರು? ಮಾರ್ಟಿನ್ ಲೂಥರ್, ಕ್ರೈಸ್ತತ್ವದಲ್ಲಿ ಚಳುವಳಿ ತಂದವನು. ಅವನೇ ಯಾಕೋಬನ ಪತ್ರಿಕೆ ಬೇಡ ಅಂತಾನಂದ್ರೆ ಯಾಜಕಾಂಡಕ್ಕೆ ಇನ್ನೇನು ಹೇಳ್ತಿದ್ದಾರ ಅವನು? ಹೇಳೋದು ಗೊತ್ತಾಗ್ತಿದೆ. ಕೆಲವರಿಗೆ ಕೆಲವು ಬುಕ್ಸ್ ಆಗಲ್ಲ. ಅವನು ಯಾಕಂಗೆ ಸ್ಟೇಟ್ಮೆಂಟ್ ಕೊಟ್ಟ ಅಂದರೆ ಅವನಿಗೆ ಪೌಲನ ಪತ್ರಿಕೆಗಳು ಬಹಳ ಪ್ರಭಾವ ಬೀರುತ್ತೆ. ಪೌಲನ ಪತ್ರಿಕೆ ಬಹಳ ಇಷ್ಟ ರೀ ಮಾರ್ಟಿನ್ ಲೂಥರಿಗೆ. ಯಾಕೆಂದ್ರೆ ವಿಶ್ವಾಸದ ಬಗ್ಗೆ ಹೇಳುತ್ತೆ ಪೌಲನ ಪತ್ರಿಕೆ. ಎಲ್ಲದೂ ಕೂಡ ವಿಶ್ವಾಸದಲ್ಲಿರ್ಬೇಕು, ವಿಶ್ವಾಸದಲ್ಲಿ ನಡಿಬೇಕು, ವಿಶ್ವಾಸ ಅಂತಾರೆ. ಆದರೆ ಯಾಕೋಬ ಹಂಗೆ ಹೇಳಲ್ಲ. ವಿಶ್ವಾಸ ಇರಲಿ, ಆದರೆ ಅದನ್ನು ತೋರಿಸು. ಪ್ರೀತಿ ಇದೆ ಅಂತ ಪೌಲ್ ಹೇಳ್ತಾನೆ, ಇರಲಿ ಅದನ್ನು ತೋರಿಸು. ಯಾರು? ಯಾಕೋಬ ಹೇಳೋ ಪ್ರೀತಿ ಇರಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದನ್ನು ತೋರಿಸು. ನಂಬಿಕೆ ಇರಲಿ, ನಾನು ಬೇಡ ಅಂತ ಹೇಳಲ್ಲ, ಆದರೆ ಅದನ್ನು ತೋರಿಸು. ಅದಕ್ಕೆ ಇವನು ಮಾರ್ಟಿನ್ ಲೂಥರ್ ಇವನು ಯಾವನಲ್ಲ, ಇವನು ತೋರ್ಸು ಅಂತ. ಅಂದ್ರೆ ಕ್ರಿಯೆಗಳಲ್ಲಿ ತೋರಿಸಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ರೀ. ಕ್ರಿಯೆಗಳಲ್ಲಿ ತೋರಿಸಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ. ಹೇಳೋದು ಗೊತ್ತಾಗ್ತಿದೆಯಾ ನಿಮಗೆ? ಕ್ರಿಯೆಗಳಲ್ಲಿ ಮಾತಿನಲ್ಲಿ ಎಲ್ಲರೂ ಜಾಂಡ್ರು. ನಾನು ಅದಕ್ಕೆ ಮೊನ್ನೆ ಪ್ರಸಂಗ ಮಾಡುವಾಗ ನಮ್ಮ ಪಾಸ್ಟರ್ ಸಭೆಯಲ್ಲಿ ಹೇಳ್ತಿದ್ದೆ ನಾನು. ಇವನಿಗೆ ಯಾರಿಗೆ? ದಾನಿಯೇಲನಿಗೆ 17 ವಯಸ್ಸು. ಯಾವಾಗ ಜೈಲಿಗೆ ಬಂದಾಗ 17 ವಯಸ್ಸಿದ್ದಾಗ ಅವನೇನು ಹೇಳ್ತಾನೆ? ನನಗೆ ಊಟ ಬೇಡ, ನೀವಲ್ಲಿ ಇದು ಏನೋ ನೈವೇದ್ಯ ಕೊಟ್ಟರೆ ಊಟ ಇರ್ತತಿ, ಇಂಥ ಊಟ ನಾನು ಮಾಡಲ್ಲ. ಒಂದು ವೇಳೆ ರಾಜರ ಟೇಬಲಿಂದ ತಂದರೆ ಮದ್ಯಪಾನ ಇರ್ತತಿ, ನಾನು ಮಾಡೋದಿಲ್ಲ. ನನಗೆ ಈ ಥರ ಊಟ ಬೇಡ, ಸೊಪ್ಪಿನ ಊಟ ಕೊಡ್ರಿ ಅಂತ ಮಾತಲ್ಲಿ ಹೇಳಿದ್ದಲ್ಲ. ಅವನ 87 ವಯಸ್ಸಿನಲ್ಲಿ 9ನೇ ಅಧ್ಯಾಯದಲ್ಲಿ ಓದ್ ನೋಡ್ರಿ, ಮನೆಗೆ ಹೋದ್ಮೇಲೆ 9ನೇ ಅಧ್ಯಾಯದಲ್ಲಿ ಇರುತ್ತೆ. ಆ ವಯಸ್ಸಿನಲ್ಲಿ ಪ್ರಾರ್ಥನೆಯಲ್ಲಿ ವೈರಾಗ್ಯ. ಇಲ್ಲಿ ಮಾತಿನಲ್ಲಿ ವೈರಾಗ್ಯ, ಅಲ್ಲಿ ಪ್ರಾರ್ಥನೆಯಲ್ಲಿ ವೈರಾಗ್ಯ. ಮಾತಿನಲ್ಲಿ ಎಲ್ಲರೂ ವೈರಾಗ್ಯ ತೋರಿಸ್ತಾರೆ. ಮಾತಿನಲ್ಲಿ ನಮ್ಮ ಕ್ರೈಸ್ತರು ಎಲ್ಲರೂ ಜಾಣ್ರೆ. ಮಾತಲ್ಲಿ ಹಂಗಲ್ಲ ರೀ, ಎಲ್ಲ ಕಳೆದಿಟ್ಟು ಬಿಡ್ತಾರೆ ಮಾತಿನಲ್ಲಿ. ಕ್ರಿಯೆಗಳಲ್ಲಿ ಏನಪ್ಪ ಅಂದ್ರೆ ಆಗಲ್ಲ. ಮಾತಿನಲ್ಲಿ ಎಲ್ಲ ಎತ್ತಾಕ್ತಾರೆ. ನಾನು ದೇವ್ರಿಗಾಗಿ ಹಿಂಗೆ ಜೀವಿಸ್ದವನು, ಹಂಗೆ ಜೀವಿಸ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನು ಮಾತಾಡ್ತಾರೆ. ಅದರಲ್ಲೂ ಬೇಜಾರಾಗಬೇಡ್ರಿ, ಅದರಲ್ಲಿ ಪಾಸ್ಗಳಿದಾರಲ್ಲ ಒಂದು ಹೆಜ್ಜೆ ಮುಂದೆ. ಯಾಕಂದ್ರೆ ಭಾಳ ಕಲ್ತಿದ್ದೀವಿ, ಭಾಳ ಮಾತಾಡಬೇಕು. ಅದಕ್ಕೆ ಅದೇ ಯಾಕೋಬ ಹೇಳ್ತಾನೆ, ಭಾಳ ಕಲ್ತಿದ್ದೀರ, ಹುಷಾರು, ಎಲ್ಲರೂ ಬೋಧಕರಾಗ್ಲಿಕ್ಕೆ ಹೋಗ್ಬೇಡ್ರಿ, ಕ್ವಶನ್ ಪೇಪರ್ ಟಫ್ ಬರುತ್ತೆ ನಿಮಗೆ. ನಾನು ಹೇಳೋದು ಮಾತಿನಲ್ಲಿ ಎಲ್ಲರೂ ವೈರಾಗ್ಯ, ಆದರೆ ಕ್ರಿಯೆಗಳಲ್ಲಿ ಎಷ್ಟು ಜನ? ಅದಕ್ಕೆ ಮಾರ್ಟಿನ್ ಲೂಥರ್ದು ಸ್ಟೇಟ್ಮೆಂಟ್ ಏನಂದ್ರೆ, ಯಾಕೋಬನ ಪತ್ರಿಕೆ ಬೇಡಾಗಿತ್ತು ಬೈಬಲಲ್ಲಿ ಅಂತ ಹೇಳ್ತಾನೆ. ಅಂದರೆ ಅವನ ಸ್ಟೇಟ್ಮೆಂಟ್ ಅಷ್ಟೇ, ಆದರೆ ದೇವ್ರಿಗೆ ಗೊತ್ತು ಯಾವ ಪತ್ರಿಕೆ ಎಲ್ಲಿ ಬರೀಬೇಕು, ಯಾವ ಬುಕ್ಸ್ ಎಲ್ಲಿಡಬೇಕು, ದೇವ್ರಿಗೆ ಬೆಸ್ಟ್ ಗೊತ್ತಿದೆ. ಯಾಕೋಬನ ಪತ್ರಿಕೆ ಬೇಡ ಅನ್ನೋದಾದರೆ ನೀವು ಹೇಳ್ರಿ. ಈಗ ಯಾಜಕ ಕಾಂಡದ ಬಗ್ಗೆ ಏನು ಹೇಳೋಣ? ಇದು ಅಸ್ಸಲು ಬೇಡ ಅನ್ಸುತ್ತೆ. ಅವನ ಲೆಕ್ಕಾಚಾರಕ್ಕೆ ಹೋದರೆ, ನಾವೇ ಆ ಜಾಗದಲ್ಲಿದ್ದರೆ ಯಾಜಕ ಕಾಂಡ ಅಸ್ಸಲು ಬೇಡ ಅಂತೀವಿ. ಆದರೆ ಇಲ್ಲಿ ಕೇಳಿಸ್ಕೊಡ್ರಿ, ಆದರೆ ಯಾಜಕ ಕಾಂಡದಲ್ಲಿ ಅಧ್ಯಾಯಗಳು ಎಷ್ಟಿದೆ? ಯಾಜಕಾಂಡದಲ್ಲಿ ಅಧ್ಯಾಯ ಎಷ್ಟು? 27. ವಿಮೋಚನ ಕಾಂಡದಲ್ಲಿ ಅಧ್ಯಾಯ ಎಷ್ಟು? 40. ಅರಣ್ಯ ಕಾಂಡದಲ್ಲಿ ಅಧ್ಯಾಯ ಎಷ್ಟು? 46. ಅರಣ್ಯ ಕಾಂಡದಲ್ಲಿ ಅಧ್ಯಾಯ ಎಷ್ಟು? ನೋಡ್ರಿ ಹೇಳ್ರಿ, ಎಷ್ಟು? 36. ಓಕೆ. ಈಗ ಯಾಜಕ ಕಾಂಡ 27 ಅಧ್ಯಾಯ ಅಂತೀವಲ್ಲ. ಈಗ ನಾನು ಯಾಕೆ ಇದನ್ನು ಒತ್ತಿ ನಿಮಗೆ ಡಿವೈಡ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಯಾವುದಕ್ಕೆ ಒತ್ತು ಕೊಡ್ತಿದ್ದಾನೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಜನ್ಮ ಕೊಟ್ಟು ಆಮೇಲೆ ಕಟ್ಟಿದ್ರು, ಅದನ್ನು ವಿಸ್ತಾರ ಮಾಡಿದ್ರು. ಇವಾಗ ಕಾಪಾಡಬೇಕಲ್ಲ, ಕಾಪಾಡಿಲ್ಲ ಅಂದರೆ ಜನ್ಮ ಕೊಟ್ಟಿದ್ದಕ್ಕೂ ಕಟ್ಟಿದ್ದಕ್ಕೂ ಅರ್ಥ ಇಲ್ಲ. ಕಾಪಾಡಿದರೆ ಜನ್ಮ ಕೊಟ್ಟಿದ್ದಕ್ಕೂ ಕಟ್ಟಿದ್ದಕ್ಕೂ ಅರ್ಥ ಇದೆ. ಕಾಪಾಡಲಿಲ್ಲ ಅಂದರೆ ಪ್ರಯೋಜನ ಏನು ಬಂತು? ಕಟ್ಟಿದ್ದು ವೇಸ್ಟ್, ಜನ್ಮ ಕೊಟ್ಟಿದ್ದು ವೇಸ್ಟ್. ಈಗ ಬಿಡುಗಡೆ ಮಾಡಿ ಹೊರಗಡೆ ತಂದ್ರಲ್ಲ, ಹೊರಗಡೆ ತಂದಂಥವರಿಗೆ ವಿಮೋಚನ ಕಾಂಡ 19ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗತ್ತಲ್ಲ. 19ನೇ ಅಧ್ಯಾಯದಿಂದ ಸ್ಟಾರ್ಟ್ ಆದರೆ ಅದರಲ್ಲಿ ಇರೋದೆಷ್ಟು? 40 ಅಧ್ಯಾಯ. 18 ಅಧ್ಯಾಯಗಳ ಚರಿತ್ರೆ ಹೇಳಿದ್ರೆ 19ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೂ ನೀನು ಹಿಂಗೆ ಮಾಡು ಅಂತ ಹೇಳುತ್ತಲ್ಲ, ಅದು ಎಷ್ಟು ಅಧ್ಯಾಯ ಉಳಿತು? 22. ಎಷ್ಟು ಉಳಿತು? ಕರೆಕ್ಟ್. 40ರಲ್ಲಿ 18 ಹೋದ್ರೆ 22 ಅಧ್ಯಾಯ ನೀನು ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು ಅಂತ. ಯಾಜಕ ಕಾಂಡದಲ್ಲಿ 27 ಅಧ್ಯಾಯ. ಅಲ್ಲಿ ಕೂಡ ನೀನು ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು.
ಹಾಗಾದ್ರೆ 20 ಪ್ಲಸ್ 27 ಎಷ್ಟಾಯ್ತು? 40. ಅಲ್ಲಿ 22, ಅಲ್ಲಿ 22, ಇಲ್ಲಿ 27, 49. ಅಲ್ಲಿಂದ ಅರಣ್ಯಕಾಂಡದ 9ನೇ ಅಧ್ಯಾಯದವರೆಗೂ ಮತ್ತೊಂದು ನೀನು ಈ ತರ ಮಾಡು, ಈ ತರ ಮಾಡು, ಈ ತರ ಮಾಡು ಅಂತ ಹೇಳೋದು. ಹಾಗಿದ್ರೆ ಅಲ್ಲಿ 9 ಅಧ್ಯಾಯ ಪ್ಲಸ್ 9 ಎಷ್ಟಾಯ್ತು? 58 ಅಧ್ಯಾಯ. ಯಾಜಕ ಕಾಂಡಕ್ಕೆ ನಮಗೆ ನೋಡಕ್ಕೆ 27 ಅಧ್ಯಾಯ, ಆದರೆ ನಿಜವಾಗಲೂ ಯಾಜಕ ಕಾಂಡಕ್ಕೆ 58 ಅಧ್ಯಾಯದ ಪುಸ್ತಕ, ಶುದ್ಧೀಕರಣದ ಪುಸ್ತಕ. ಈಗ ಜನ್ಮ ಕೊಟ್ಟಿದ್ರು, ಕಾಪಾಡಿದ್ರು, ವಿಸ್ತಾರ ಮಾಡಿದ್ರು, ಬಿಡುಗಡೆ ಮಾಡಿ ಹೊರಗೆ ತಂದ್ರು. ಬಿಡುಗಡೆ ಮಾಡಿ ಹೊರಗೆ ತಂದದ್ದನ್ನ ಈಗ ಕಾಪಾಡಬೇಕಲ್ಲ, ಅದಕ್ಕೆ ಶುದ್ಧೀಕರಣ ಅಂತ ಹೇಳೋದು. ಈಗ ಯಾಜಕಾಂಡದಲ್ಲಿ ಏನ್ ಹೇಳ್ತಾರೆ? ಶುದ್ಧರಾಗಲಿ, ನಿಮ್ಮ ಬಟ್ಟೆ ಇಂಥದ್ದಿರಲಿ, ಯಜ್ಞ ಪರಿಹಾರ ಈ ತರ ಇರಲಿ, ನಿಮ್ಮ ಪದ್ಧತಿಗಳು ಹಿಂಗಿರಲಿ, ನಿಮ್ಮ ವಸ್ತ್ರಾಲಂಕಾರ ಹಿಂಗಿರಲಿ, ಯಾಜಕ ಧರ್ಮ ಈ ತರ ಇರಲಿ, ಆಮೇಲೆ ವಾರಗಳು ಹಿಂಗಿರಲಿ, ಹಬ್ಬಗಳನ್ನು ಹಿಂಗೆ ಆಚರಣೆ ಮಾಡಿ, ದೇವಾಲಯ ಪದ್ಧತಿ, ದೇವಾಲಯದ ಸಿಸ್ಟಮ್ ಹಿಂಗಿರಲಿ, ಆಮೇಲೆ ಪ್ರವೇಶಗಳು, ದೇವಾಲಯದಲ್ಲಿ ಪ್ರವೇಶ ಆಗಿರಲಿ, ಹಬ್ಬಗಳಿಗೆ ಪ್ರವೇಶ ಆಗಿರಲಿ, ಹಿಂಗಿರಲಿ. ಆಮೇಲೆ ದೇವಾಲಯದ ಕಾಣಿಕೆ ಮತ್ತೆ ಯಾಜಕರ ಕಾಣಿಕೆ ಸಪ್ರೇಟ್ ಮಾತಾಡ್ತಾರೆ. ದೇವಾಲಯದ ಕಾಣಿಕೆ ಬೇರೆ, ಯಾಜಕ ಕಾಣಿಕೆ ಬೇರೆ. ದೇವಾಲಯ ಕಾಣಿಕೆ ಕೊಡೋದೇ ದೊಡ್ಡ ಕಷ್ಟ. ಇವಾಗಿನ ಕಾಲಕ್ಕೆ ದೇವಾಲಯಕ್ಕೆ ಕಾಣಿಕೆ ಕೊಡೋದೇ ದೊಡ್ಡ ಕಷ್ಟ ರೀ. ಇನ್ನು ಯಾಜಕರ ಕಾಣಿಕೆ ಬೇರೆ ಕೊಡಬೇಕಾ? ಇನ್ನೊಂದು ಕಾಣಿಕೆ ಇದೆ, ಬಡವರಿಗೆ ಬೇರೆ ಕೊಡ್ಬೇಕು ನಾವು. ನಿಜ ರೀ. ಮತ್ತೊಂದಿದೆ, ದಿಕ್ಕಿಲ್ಲದವ್ರಿಗೆ ಕೊಡ್ಬೇಕು ನಾವು. ವಾಸ್ತವ ಹೇಳ್ತಾ ಇದ್ದೀವಿ. ಅವಾಗಿನ ದಿನಮಾನಗಳಿಗೆ ಯಾಜಕರಿಗೆ ಬೇರೆ, ದೇವಾಲಯಕ್ಕೆ ಬೇರೆ ಕಾಣಿಕೆಗಳನ್ನ ಸಪರೇಟ್ ಕೊಡಬೇಕಾಗಿತ್ತು, ಶುದ್ಧೀಕರಣ ಬೇಕಾಗಿತ್ತು. ಆಮೇಲೆ ಅವರು ಮಾಡಿದಂಥ ಪಾಪಗಳಿಗೆ ಪ್ರಾಣಿಗಳನ್ನ ತಗೊಂಡು ಬಂದು ಬಲಿ ಕೊಡ್ತಾ ಇದ್ರು. ಈ ಯಾಜಕ ಕಾಂಡ ಪೂರ್ತಿ ಏನ್ ಮಾತಾಡುತ್ತಪ್ಪ ಅಂದ್ರೆ, ಯೇಸು ಕ್ರಿಸ್ತನ ಶ್ರಮೆ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪಟ್ಟಂತ ಹಿಂಸೆ, ಯೇಸು ಕ್ರಿಸ್ತನ ಪುನರುತ್ಥಾನ. ಇದನ್ನ ಯಾಜಕ ಕಾಂಡ ತಿಳಿಸಿದಷ್ಟು ಸ್ಪಷ್ಟವಾಗಿ ಇನ್ನು ಯಾವ ಪುಸ್ತಕ ತಿಳಿಸಲ್ಲ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾ ಪುಸ್ತಕಗಳು ನಮಗೆ ಬೇಕು, ಅವಶ್ಯವಾಗಿ ಬೇಕಾಗಿರುವ ಪುಸ್ತಕ ಯಾಜಕ ಕಾಂಡ. ಯಾಕಪ್ಪ ಅಂದ್ರೆ ಈ ಪುಸ್ತಕ ಎಂತದಪ್ಪ ಅಂದ್ರೆ, ದೇವರು ಏನು ಸಮೂಹವನ್ನು ಬಿಡುಗಡೆ ಮಾಡಿ ಹೊರಗೆ ತಂದಿದ್ದಾರೋ ಅದನ್ನು ಶುದ್ಧೀಕರಣ ಮಾಡಿ ಕಾಯುವಂತ ಪದ್ಧತಿಗಳು ಅದರಲ್ಲಿ ಇರ್ತದೆ, ಯಾಜಕ ಕಾಂಡದಲ್ಲಿ ಇರ್ತದೆ. ಯಾಜಕ ಕಾಂಡದ ಪ್ರಧಾನವಾಗಿ ಮಾತಾಡೋದು ಯಾವುದಪ್ಪ ಅಂದ್ರೆ ಶುದ್ಧತೆ, ಪರಿಶುದ್ಧತೆ, ಹೋಲಿನೆಸ್. ನಿನ್ನ ತೊಳ್ಕೋ, ನಿನ್ನ ಶುದ್ಧಿ ಮಾಡ್ಕೋ, ಈ ಪಾಪಕ್ಕೆ ಈ ಪಕ್ಷಿ ಕೊಡು, ಈ ಪಾಪಕ್ಕೆ ಈ ಪ್ರಾಣಿಯನ್ನು ಕೊಡು. ಈ ತರ ದೇವರು ತಿಳಿಸಿದರು. ನೋಡ್ರಿ, ನಾನು ನಿಮಗೆ ಹೇಳ, ಒಂದು ವೇಳೆ ಯಾಜಕ ಕಾಂಡದ ಪದ್ಧತಿ ಇವಾಗ ಇದ್ದಿದ್ರೆ, ಯೇಸುಸ್ವಾಮಿ ಪ್ರಾಣ ಕೊಟ್ಟರು ನಮಗಾಗಿ, ಶಿಲುಬೆಯಲ್ಲಿ ರಕ್ತ ಚೆಲ್ಲಿದ್ರು, ನಮ್ಮನ್ನು ಶುದ್ಧಿ ಮಾಡಿದ್ರು, ದೇವರಿಗೆ ಮಹಿಮೆ, ದೇವರಿಗೆ ಕೋಟಿ ಸ್ತೋತ್ರ. ಒಂದು ವೇಳೆ ಯೇಸುಸ್ವಾಮಿ ಬರದೇ ಹೋಗಿದ್ರೆ, ಪ್ರಾಣ ಕೊಡದೆ ಹೋಗಿದ್ರೆ, ಅದೇ ಯಾಜಕ ಕಾಂಡದ ಪದ್ಧತಿ ಇವಾಗೇನಾದರೂ ನಮಗಿತ್ತಪ್ಪ ಅಂದರೆ, ನಾವು ದೇವಾಲಯ, ನಮ್ಮ ಎಲ್ಲ ಚರ್ಚ್ಗಳ ಮುಂದೆ, ಪಾಸ್ಗಳು ಯಾರೆಲ್ಲ ಇದ್ದೀರಾ, ನಿಮ್ಮ ಚರ್ಚ್ಗಳ ಮುಂದೆ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಡಬೇಕಾಗಿತ್ತು, ಡಯಾಗ್ನಾಸ್ಟಿಕ್ ಸೆಂಟರ್ ಇಡಬೇಕಾಗಿತ್ತು. ಎಲ್ಲರೂ ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕು ಒಳಗಡೆ. ಯಾಕಂದರೆ ಕಿಡ್ನಿ ಇನ್ಫೆಕ್ಷನ್ ಆಗಿತ್ತಪ್ಪ ಅಂದರೆ ಒಳಗೆ ಪ್ರವೇಶ ಇಲ್ಲ ಅವನಿಗೆ, ಕಾಲು ಬಾವು ಬಂದಿತ್ತಂದರೆ ಅವನಿಗೆ ಒಳಗಡೆ ಪ್ರವೇಶ ಇಲ್ಲ, ಗಾಯ ಆಗಿತ್ತು ಅಂದರೆ ಒಳಗಡೆ ಪ್ರವೇಶ ಇಲ್ಲ, ಶುಗರ್ ಐತಿ, BP ಐತಿ ಅಂದರೆ ಒಳಗಡೆ ಪ್ರವೇಶ ಇಲ್ಲ. ಗೊತ್ತಾಗ್ತಿದೆಯಾ? ಸ್ಕ್ಯಾನಿಂಗ್, ಹೌದು, ಡಯಾಗ್ನಾಸ್ಟಿಕ್ ಸೆಂಟರ್ ಇಡಬೇಕಾಗಿತ್ತು. ಸ್ಕ್ಯಾನ್ ಮಾಡಿಕೊಂಡು ಪೂರ್ತಿ ನೆತ್ತಿಯಿಂದ ಅಂಗಾಲಿನವರೆಗೂ ಏನಿಲ್ಲ, ನಾನು ಪರ್ಫೆಕ್ಟ್ ಇದ್ದೀನಿ ಅಂದರೆ ಮಾತ್ರನೇ ದೇವಾಲಯದೊಳಗೆ ಅವನಿಗೆ ಪ್ರವೇಶ. ಆ ಥರ ಇತ್ತು ಅವಾಗಿನ ಪದ್ಧತಿ. ಇವಾಗ ನನ್ನನ್ನು ಕೇಳಿಸ್ಕೊಳ್ರಿ, ಆ ಪದ್ಧತಿ ಅವಾಗ ಏನಿತ್ತಲ್ಲ, ಆ ಪದ್ಧತಿಯನ್ನು ಸಂಪೂರ್ಣ ಬದಲಾಯಿಸಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಜೀವಿತಕ್ಕೆ ಸಂಬಂಧಪಟ್ಟ ಹಾಗೆ ಯೇಸು ಕ್ರಿಸ್ತನ ನಮ್ಮ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ, ಇವತ್ತು ಆ ಥರದ ಪದ್ಧತಿ ಆಲೋಚನೆ ಮಾಡಿದ್ರೆ ಇಲ್ಲಿರೋರು ನಾವು ಭಾಳ ಜನರು ಒಳಗೆ ಬರಂಗೇ ಇಲ್ಲ ರೀ. ನಾವು ಭಾಳ ಜನರು ದೇವಾಲಯದೊಳಗೆ ಬರಂಗಿಲ್ಲ, ನನ್ನನ್ನೊಳಗೊಂಡು ನಾವು ಯಾರು ದೇವಾಲಯದೊಳಗೆ ಬರಂಗಿಲ್ಲ. ನನ್ನನ್ನೊಳಗೊಂಡಿದ್ದು ಯಾಕಂದ್ರೆ ಸ್ಪೆಕ್ಟ್ ಹಾಕಂತೀನಿ, ಅದಕ್ಕೆ ನಾನು
ನಾವು ಯಾರು ಒಳಗೆ ಬರಂಗಿಲ್ಲ ರೀ. ಯಾಕಂದ್ರೆ ನಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನು ಹೋಗಲಾಡಿಸುವಂಥದ್ದು ಕ್ರಿಸ್ತನ ರಕ್ತವೇ. ಆ ನ್ಯೂನ್ಯತೆಗಳನ್ನು ತೊಳೆಯುವಂಥದ್ದು ಕ್ರಿಸ್ತನ ರಕ್ತವೇ. ಅದು ಯಾಜಕ ಕಾಂಡ ಕ್ರಿಸ್ತನ ಶಿಲುಬೆಯ ಮರಣಕ್ಕೆ ಹೋಲಿಕೆಯಾಗಿ ಸಾದೃಶ್ಯವಾಗಿದೆ. ಯಾಜಕ ಕಾಂಡ ಅದಕ್ಕೆ ಕಾಪಾಡಿ ಹೊರಗಡೆ ತಂದಂಥದ್ದನ್ನ ಶುದ್ಧೀಕರಣ ಮಾಡಿದರು. ಅದಕ್ಕೆ ನಾನು ಆವಾಗಲೇ ಏನು ಹೇಳಿದೆ, ಹೋಲಿನೆಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಒಂದೆರಡು ವ್ಯತ್ಯಾಸಗಳನ್ನು ನಾನು ಹೇಳ್ತೀನಿ, ನಿಮಗಿದು ಪ್ರಯೋಜನ ಆಗ್ಬೋದು. ವಿಮೋಚನ ಕಾಂಡ ಅಲ್ಲಿ ಗುಡಾರದ ನಿರ್ಮಾಣ ಇದೆ. ವಿಮೋಚನ ಕಾಂಡದಲ್ಲಿ ಗುಡಾರದ ನಿರ್ಮಾಣ ಇದೆ. ಯಾಜಕ ಕಾಂಡದಲ್ಲಿ ಗುಡಾರದ ಒಳಗಿನ ಕಾರ್ಯಕ್ರಮಗಳಿದೆ. ಅಲ್ಲಿ ಗುಡಾರ ಕಟ್ಟಿದರೆ ಇಲ್ಲಿ ಗುಡಾರದ ಒಳಗಿನ ಕಾರ್ಯಕ್ರಮ ಇದೆ. ವಿಮೋಚನ ಕಾಂಡದಲ್ಲಿ ವಿಮೋಚನೆ ಇದೆ, ವಿಮೋಚನೆ ಮಾಡಿ ಹೊರಗೆ ತಂದು. ಆದರೆ ಯಾಜಕ ಕಾಂಡದಲ್ಲಿ ಅವ್ರನ್ನ ತೊಳೆದು ಶುದ್ಧಿ ಮಾಡಿ ಸ್ವತಂತ್ರವನ್ನು ಕೊಟ್ಟರು. ಅಂದರೆ ಅಲ್ಲಿ ವಿಮೋಚನೆ, ಇಲ್ಲಿ ಸ್ವತಂತ್ರ ಅಂತಿದ್ದೀನಿ, ಪರಿಶುದ್ಧತೆ. ಅಲ್ಲಿ ವಿಮೋಚನೆ ಮಾಡಿದ್ದನ್ನು ದೇವರು ತೊಳೆದು ಶುದ್ಧಿ ಮಾಡಿದರು, ಪರಿಶುದ್ಧತೆ. ವಿಮೋಚನ ಕಾಂಡದಲ್ಲಿ ಸ್ವಾತಂತ್ರ್ಯ, ಬಂಧನದಲ್ಲಿದ್ದವ್ರನ್ನ ಬಿಡುಗಡೆ ಮಾಡಿದರು, ಸ್ವಾತಂತ್ರ್ಯ. ಅದೇ ಯಾಜಕ ಕಾಂಡದಲ್ಲಿ ಸಮರ್ಪಣೆ. ನಮಗೆ ಸ್ವತಂತ್ರ ಆಯಿತು, ಈಗ ನಾವೇನಾಗಬೇಕಂದ್ರೆ ಸಮರ್ಪಿಸಲ್ಪಟ್ಟವರಾಗಬೇಕು. ಸ್ಪೀಡ್ ಆಯ್ತಾ? ಓಕೆ. ಅದು ನನಗೆ ಸ್ವಲ್ಪ ರೂಢಿ ಆಗ್ಬಿಟ್ಟಿದ್ದೀನಿ. ಅಂದರೆ ಇಷ್ಟು ಮುಗಿಸ್ಬೇಕಂತ ಒಳಗಡೆ ಇರುತ್ತಲ್ಲ, ಆ ಟೈಮ್ ಒಳಗಡೆ. ಹಂಗಾಗಿ ಸ್ವಲ್ಪ ಇವಾಗ ಒಂದೇ ಭಾರತ್ ಬಂದಿತ್ತಲ್ಲ, ಹಂಗಾಗಿ ಮೊದಲು ಇಂಟರ್ಸಿಟಿ ಥರ ಇತ್ತು ನಂದು, ಇವಾಗ ಒಂದೇ ಭಾರತ್ ಥರ ಆಗಿತ್ತು. ಓಕೆ ಸರಿ, ನಾ ಇನ್ನೊಂದ್ಸರಿ ಹೇಳ. ಗುಡಾರದ ನಿರ್ಮಾಣ ವಿಮೋಚನ ಕಾಂಡ. ನೀವು ಹಿಂಗೆ ಮಾಡ್ರಿ, ಬರ್ಕೊಳ್ಳುವಾಗ ವಿಮೋಚನ ಕಾಂಡ ಅಂತ ಒಂದು ಕಡೆ ಬರೀರಿ, ಯಾಜಕ ಕಾಂಡ ಅಂತ ಒಂದು ಕಡೆ ಬರೀರಿ. ಫಸ್ಟ್ ಹೇಳೋದನ್ನು ಇಲ್ಲಿ ಲಿಸ್ಟ್ ಮಾಡಿರಿ, ಸೆಕೆಂಡ್ ಹೇಳೋದನ್ನು ಇಲ್ಲಿ ಲಿಸ್ಟ್ ಮಾಡಿರಿ. ಇಲ್ಲ ಅಂದರೆ ಒಂದು ಕೆಲಸ ಮಾಡಿರಿ, ಇದನ್ನು ನಾನು ಗ್ರೂಪಲ್ಲಿ ಹಾಕ್ಬೋದು, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ಇದನ್ನು ಗ್ರೂಪಲ್ಲಿ ಹಾಕಿ ಕನ್ಫ್ಯೂಸ್ ಯಾಕೆ ಅಲ್ಲಿ ಇಲ್ಲಿ ಬರೆಯೋದು. ಸರಿ, ವಿಮೋಚನ ಕಾಂಡ ಗುಡಾರ ನಿರ್ಮಾಣ. ಓಕೆ. ಯಾಜಕ ಕಾಂಡ ಗುಡಾರದ ಒಳಗಿನ ಕಾರ್ಯಗಳು. ವಿಮೋಚನ ಕಾಂಡ ವಿಮೋಚನೆ, ಈ ಕಡೆ ಪರಿಶುದ್ಧತೆ. ಇಲ್ಲಿ ವಿಮೋಚನ ಕಾಂಡ ಸ್ವತಂತ್ರ, ಯಾಜಕ ಕಾಂಡದಲ್ಲಿ ಸಮರ್ಪಣೆ. ವಿಮೋಚನ ಕಾಂಡದಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆ, ಯಾಜಕ ಕಾಂಡದಲ್ಲಿ ಒಳಗಿನ ಐಗುಪ್ತದಿಂದ ಬಿಡುಗಡೆ. ಇದು ನೀವು ಗಮನಿಸಬೇಕು. ವಿಮೋಚನ ಕಾಂಡದಲ್ಲಿ ಎಲ್ಲಿಂದ ಬಿಡುಗಡೆ ಆಯ್ತು? ಅವರಿಗೆ ಐಗುಪ್ತದಿಂದ ಅವರಿಗೆ ಬಿಡುಗಡೆ ಆಯಿತು. ಆದರೆ ಅವರು ಒಳಗಡೆ ಇರುವಂತ ಐಗುಪ್ತ ಹೊರಗೆ ಬರಲಿಲ್ಲ. ಗೊತ್ತಾಯ್ತಾ? ವಿಮೋಚನ ಕಾಂಡದಲ್ಲಿ ಐಗುಪ್ತದಿಂದ ಇವರು ಹೊರಗಡೆ ಬಂದರು, ಆದರೆ ಇವರೊಳಗಿರುವಂತ ಐಗುಪ್ತ ಹೊರಗೆ ಬಂದಿಲ್ಲ. ಈಗ ಉದಾಹರಣೆಗೆ ಹೇಳ್ತೀನಿ, ಮೋಶೆಗೆ ಏನಂದ್ರೆ ಅವರು ಅಲ್ಲೇ ಸೌತೆಕಾಯಿ ಗೀತೆ ತಿನ್ಕೊಂಡು ಬದುಕ್ತಿದ್ವಿ ನಾವು, ಇಲ್ಲಿ ಕರ್ಕೊಂಡು ಬಂದಿ ನೀನು, ಸಾಯಿಸಕ್ಕೆ ಕರ್ಕೊಂಡು ಬಂದಿ ಏನೋ ಅಂತಾರೆ. ಅಂದ್ರೆ ಐಗುಪ್ತನ ಇನ್ನೂ ನೆನಪು ಮಾಡ್ತದಾರ ಅವರು. ಅಲ್ಲಿ ಹೆಂಗೋ ಬಿಟ್ಟಿ ಬದುಕ್ತಾ ಇದ್ವಿ ನಾವು, ಇಲ್ಲಿ ಸಾಯಿಸ್ಬೇಕಂತಂದು ಏನು. ದೇವರು ಎಂಥ ಮಹಿಮೆಗಳನ್ನ ಮಾಡಿದಂದ್ರೆ ಇವರಿಗೆ ಮಾಂಸದ ಆಹಾರ ಕೊಟ್ಟರು. ಆಮೇಲೆ ಏನದು, ಜೇನುತುಪ್ಪ ಸವರಿದ ದೋಸೆಯಂತಿರುವ ಮನ್ನವನ್ನು ಕೊಟ್ಟರು. ಬರೆ ಮನ್ನ ಅಂದರೆ ಅಷ್ಟು ವ್ಯಾಲ್ಯೂ ಬರೋದು. ಈಗ ಹೇಳಿದ್ದಲ್ಲ, ಈಗ ರುಚಿ ಬಂತು. ಜೇನುತುಪ್ಪ ಸವರಿದ ದೋಸೆ ಅಂತಿತ್ತಂತ ಅದ್ರ ಟೇಸ್ಟ್. ಅಂದರೆ ಎಷ್ಟು ಬೆಸ್ಟ್ ಫುಡ್ ಕೊಟ್ಟರು ಅಂತ ನಾನು ಅದನ್ನು ಹೇಳ್ತಿದ್ದೀನಿ. ಅಲ್ಲಿ ಬಿಟ್ಟಿ ಬದುಕ್ತಾ ಇದ್ರು, ಇಲ್ಲಿ ಎಂಥ ಬೆಸ್ಟ್ ಫುಡ್. ಜಗಳ ಮಾಡ್ತಾರೆ ಮಾಂಸದ ಊಟಕ್ಕೆ, ಊಟ ಮಾಂಸದ ಊಟ ಇಲ್ಲ ಅಂತ ಜಗಳ ಮಾಡಿದ್ರೆ ಎಂಥ ಚೆನ್ನಾಗಿರಿ. ಲಾವಕ್ಕಿಗಳು ಕೈಗೆ ಸಿಗೋಷ್ಟು ಎತ್ತರದಲ್ಲಿ ಹಾರ ಥರ ದೇವರು ಮಾಡಿದಂತೆ. ಅದು ಎಲ್ಲಿಗೆ? ದೇವದರ್ಶನ ಗುಡಾರದ ಸುತ್ತಲೂ ಹಾರ ಥರ ಮಾಡಿದರು. ಮಾಂಸದ ಊಟ ಮಾಡಿದರು. ನೀರು ಕಹಿ ಇದೆ ಅಂದರು, ಸಿಹಿ ನೀರು ಕೊಟ್ಟು. ಬಾಯಾರಿಕೆ ಇದೆ ಅಂದರು, ಬಂಡೆಯನ್ನು ಹೊಡೆದು ಸೀಳಿ ನೀರು ಬರಂಗೆ ಮಾಡಿದರು. ಇದು ಈ ಅದ್ಭುತಗಳು ನೋಡ್ತಿದ್ರೆ ಚರಿತ್ರೆಗೆ ಮೀರಿದಂಥ, ಮತ್ತೆ ಏನು ಪರಿಸರಕ್ಕೆ ವಾತಾವರಣಕ್ಕೆ ಆಲೋಚನೆ ಮಾಡದೇ ಇರುವಂಥ ಅದ್ಭುತಗಳಿವೆ. ಇಂಥ ಅದ್ಭುತ ಮಹಿಮೆಗಳನ್ನು ಮಾಡಿದರೂ ಸಹ ಇದನ್ನೆಲ್ಲ ಯಾಕೆ ಮಾಡಿದರು? ಅವರ ಒಳಗಡೆ ಒಂದು ಏನೋ ಒಳಗಡೆ ಐಗುಪ್ತ ಇದೆಯಲ್ಲ, ಆ ಐಗುಪ್ತ ಬಿಡುಗಡೆಯಾಗಿ ಹೊರಗಡೆ ಬರಬೇಕವರು.
ಆದರೆ ಇವ್ರು ಇಷ್ಟೆಲ್ಲ ಮಿರಾಕಲ್ ಆದರೂ ಕೂಡ ಇವ್ರು ಹೇಳಿದ ಮಾತು, ನಾವು ಅಲ್ಲೇ ಹೆಂಗೋ ಚೆನ್ನಾಗಿದ್ವಿ, ಅಲ್ಲೇ ಹೆಂಗೋ ಬದುಕ್ತಾ ಇದ್ವಿ, ಅಲ್ಲೇ ಹೆಂಗೋ ತಿನ್ಕೊಂಡಿರ್ತಿದ್ವಿ ನಾವು, ನೀನೇನು ಹಿಂಗೆ ಮಾಡ್ದಲ್ಲ ನಮಗೆ ಅಂತ ಗುಣಗಳಿಗೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಈಜಿಪ್ಟಿಂದ ಹೊರಗಡೆ ಬಂದರು, ಅವ್ರ ಒಳಗಡೆ ಇರುವಂಥ ಈಜಿಪ್ಟ್ ಹೊರಗೆ ಬರಲಿಲ್ಲ. ಅವ್ರ ಒಳಗಡೆ ಇರುವಂಥ ಈಜಿಪ್ಟ್ನ ಹೊರಗೆ ತರಬೇಕಲ್ಲ, ಅದಕ್ಕೆ ಯಾಜಕ ಕಾಂಡ 58 ಅಧ್ಯಾಯಗಳ ಪುಸ್ತಕವನ್ನು ನಾನು ಹೇಳ್ತಾ ಇದ್ದೀನಿ. ಈಗ 58 ಅಧ್ಯಾಯಗಳ ಸುದೀರ್ಘವಾದ ಉಪದೇಶ ಇವರಿಗೆ ಯಾಕೆ ಬೇಕಾಗಿತ್ತು ನೋಡ್ರಿ. ಇಡೀ ಅವನು ಮೋಶ ಬರೆದಂಥ ಎಲ್ಲ ಗ್ರಂಥಗಳು, ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡದವರೆಗೂ ದೊಡ್ಡ ಪುಸ್ತಕ, ಬಹಳಷ್ಟು ಆದ್ಯತೆ ಕೊಟ್ಟಂಥ ವಿಚಾರ ಯಾವುದಕ್ಕಪ್ಪ ಅಂದರೆ ಯಾಜಕ ಕಾಂಡಕ್ಕೆ. 58 ಅಧ್ಯಾಯಗಳನ್ನು ಮಾತಾಡ್ತಾನೆ, ಹಿಂಗೆ ಮಾಡ್ರಿ, ಹಿಂಗಿರ್ರಿ, ಹಿಂಗೆ ಬಿಡ್ರಿ. ಯಾಕಪ್ಪ ಅಂದರೆ ಒಳಗಿರುವಂಥ ಐಗುಪ್ತ ಹೊರಗೆ ಬರಬೇಕು. ಆಮೇಲೆ ವಿಮೋಚನ ಕಾಂಡ ಒಂದೇ ದಿವಸ ರೀ, ವಿಮೋಚನೆ ಆಗಿದ್ದು ಒಂದೇ ದಿವಸ. ರಾಜನ ಹತ್ರ ಹೋದ, ಮಾತಾಡ್ದ, ಬಿಡಲ್ಲ ಅಂತ ಹೇಳ್ದ. ಮೇಲೆ 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 ಉಪದ್ರವಗಳು ಬಂತು. ಆಮೇಲೆ ಉಪದ್ರವಗಳಿಂದ ತಾಳ್ಲಾರ್ದೆ ಏನು ಹೇಳ್ದ, ಸರಿ ಹೋಗಪ್ಪ ಅಂದ. ಅಲ್ಲಿಗೂ ಅವನು ಏನು ಹೇಳ್ತಾನೆ, ಅಲ್ಲಿಗೊಂದು ರಿಕ್ವೆಸ್ಟ್ ಇಟ್ಟ, ಹೆಣ್ಮಕ್ಳನ್ನ ಬಿಟ್ಟು ಹೋಗಪ್ಪ ಇರಲಿ ಅಂದ. ಆಗಲ್ಲಂದ ಮೋಶೆ. ಹೋಗ್ಲಿ ವಯಸ್ಸಾದವ್ರನ್ನಾದ್ರೂ ಬಿಟ್ಟು ಹೋಗಪ್ಪ, ನೀವು ಹೋಗ್ರಿ, ವಯಸ್ಸಾದವ್ರು ಇರಲಿ, ಆಗಲ್ಲ ಅಂದ್ರಿ ಅವ್ರು. ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾವು ಸಾಕಿರೋ ಒಂದು ಕೋಳಿ ಮರಿನೂ ಬಿಟ್ಟು ಹೋಗಲ್ಲ ಅಂದ. ಕಾಂಪ್ರಮೈಸ್ ಇಲ್ಲ, ಒಬ್ಬರು ಕೂಡ ನಾನು ಬಿಡೋದಿಲ್ಲ ಅಂದರೆ. ಅಂದರೆ ಅವನು ಎಷ್ಟು ಮಟ್ಟಿಗೆ ದೇವರು ಹೇಳಿದಂಥ ವಿಚಾರನ ಎಷ್ಟು ಮಟ್ಟಿಗೆ ನಡೆಸ್ತಾನೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಒಂದು ಸಣ್ಣ ಕೂಸನ್ನು ಕೂಡ ಅಲ್ಲಿ ಬಿಡಲಿಲ್ಲ. ಹೋಗುವಾಗ ಕೆಲವರು ಹೇಳ್ತಾರಂತೆ, ಮೋಶೆ ಹಿಟ್ಟು ಕಲಸಿಟ್ಟಿದ್ವಿ ಅಂದ್ರೆ ಅಂತೀವಿ, ತಗೊಂಬರ್ರಿ ಅಂದಂತೀವಿ, ನೀವು ಹಿಟ್ಟು ತಗೊಂಬರ್ರಿ, ಹಿಟ್ಟು ತಗೊಂಬರ್ರಿ, ದಾಟಿದ ಮೇಲೆ ರೊಟ್ಟಿ ಮಾಡೋಣ ಅಂದ್ರೆ ಅವರು. ಅಂದರೆ ಅಷ್ಟು ಮಟ್ಟಿಗೆ ದೇವರು ಹೇಳಿದಂಥ ವಿಚಾರವನ್ನ 100% ನೆರವೇರಿಸಲಿಕ್ಕೆ ರೆಡಿಯಾಗಿರ್ತಿದ್ರು ಭಕ್ತರು. ಮೋಶೆ ಆ ಥರದವನು. ನಾನಿವಾಗ ವಿಷಯಕ್ಕೆ ಬರ್ತೀನಿ. ಅಂದರೆ ಒಂದು ದಿನ ವಿಮೋಚನ ಕಾಂಡ ಒಂದೇ ದಿವಸ, ವಿಮೋಚನೆ ಆಗಿದ್ದು ಒಂದೇ ದಿವಸ. ಆದರೆ ಅವ್ರ ಶುದ್ಧೀಕರಣ ಆಗಲಿಕ್ಕೆ 40 ವರ್ಷ, ಶುದ್ಧೀಕರಣ ಆಗ್ಲಿಕ್ಕೆ 40 ವರ್ಷ ಯಾಜಕಾಂಡ. ಆಮೇಲೆ ಅದ್ಭುತ ಬಹಳ ಸುಲಭ ರೀ, ಕೇಳಿಸ್ಕೊಳ್ರಿ, ಅದ್ಭುತ ಬಹಳ ಸುಲಭ. ಇವಾಗಿನ ಪರಿಸ್ಥಿತಿ ನಮ್ಮ ಕ್ರೈಸ್ತರು ನಾನು ಹೇಳ, ಅದ್ಭುತ ಬೇಕ್ರಿ, ಒಟ್ಟು ಅದ್ಭುತ 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 ಅದ್ಭುತ. ಇವಾಗಲೂ ನೋಡ್ರಿ, ಆ ಮೀಟಿಂಗ್ಗಳು ನೋಡ್ರಿ, ಸ್ವಸ್ಥತೆ ಕೂಟ, ಆಮೇಲೆ ಮಿರಾಕಲ್ ಮೀಟಿಂಗ್ಸ್, ಉಜ್ಜೀವನ ಕೂಟ ಇರ್ಲಿ ಬಿಡಿ, ಏನೋ ವಾಕ್ಯ ಇರುತ್ತೆ ಕೇಳ್ತೀವಿ, ಉಜ್ಜೀವನ ಹೊಂದ್ತೀವಿ, ಹೀಲಿಂಗ್ ಅಂಡ್ ಡೆಲಿವರೆನ್ಸ್. ಇದು ಯಾಕೆ ಈ ಪೋಸ್ಟ್ಗಳಲ್ಲಿ ಯಾಕೆ ಹಿಂಗೆ ಕೊಡ್ತಾರೆ ಅಂದರೆ, ಈ ಥರ ಕೊಟ್ಟರೆ ಜನ ಸೇರ್ತಾರೆ, ಈ ಥರ ಕೊಟ್ಟರೆ ಸೇರ್ತಾರೆ ಜನ. ಈ ಥರ ಕೊಟ್ಟಿಲ್ಲ ಅಂದರೆ ಜನ ಸೇರಲ್ಲ. ಮಿರಾಕಲ್ ಬಗ್ಗೆ ಮಾತಾಡಿಲ್ಲ ಅಂದರೆ ಜನ ಸೇರಲ್ಲ. ಅಂದರೆ ಕ್ರೈಸ್ತರಿಗೂ ಕೂಡ ಏನು ಬೇಕಾಗಿದೆ, ಮಿರಾಕಲ್ ಬೇಕಾಗಿದೆ. ನಾನಿವತ್ತು ಹೇಳ, ಮಿರಾಕಲ್ ದೇವರು ಸುಲಭವಾಗಿ ಮಾಡ್ತಾರೆ, ದೇವರಿಗೆ ಅದು ಕಷ್ಟ ಅಲ್ಲ. ಮಿರಾಕಲ್ ಆಗೋದು ಕಷ್ಟ ಅಲ್ವೇ ಅಲ್ಲ, ಸುಲಭವಾಗಿ ಮಿರಾಕಲ್ ಆಗತ್ತೆ. ಆದರೆ ಮಿರಾಕಲ್ ಆದ ನಂತರ ನಾವು ಜೀವಿಸುವ ಜೀವಿತ ಇದೆಯಲ್ಲ, ಅದು ಕಷ್ಟ. ಮಿರಾಕಲ್ ಈಸಿ. ನನಗೆ ಏನೋ ಒಂದು ಅದ್ಭುತ ಆಯ್ತು, ದೇವರೇ ನನ್ನನ್ನು ಕಾಪಾಡಪ್ಪ, ಜೀವಿತ ಕಾಲದವರೆಗೂ ನಿನಗಾಗಿ ನಾನು ಜೀವಿಸ್ತೀನಿ ಅಂತ ಮಾತು ಕೊಡ್ತೀನಿ. ಅದ್ಭುತ ಸುಲಭವಾಗಿ ಸಿಕ್ತು ನನಗೆ, ಅದಕ್ಕೆ ನಾನು ಮಾತು ಕೊಟ್ಟೆ. ಕೊಟ್ಟ ಮಾತನ್ನು ನಾನು ಸಾಯುವವರೆಗೂ ಪಾಲಿಸ್ಬೇಕಲ್ಲ, ಅದು ಕಷ್ಟ. ವಿಮೋಚನೆ ಸುಲಭ, ಆದರೆ ಆತ್ಮಿಕವಾದ ಜೀವಿತ ಕಷ್ಟ. ಆ ಆತ್ಮಿಕವಾದ ಜೀವಿತದ ಯಾಜಕಾಂಡ, ಹಿಂಗೆ ಮಾಡ್ರಿ, ಹಿಂಗಿರ್ರಿ ಅಂತಂದ್ರಲ್ಲ, ಅದೇ ಆತ್ಮಿಕ ಜೀವಿತ. ವಿಮೋಚನ ಕಾಂಡ ಪಾಪದ ಬಿಡುಗಡೆ ರೀ, ವಿಮೋಚನ ಕಾಂಡ ಪಾಪದ ಬಿಡುಗಡೆ. ಅದೇ ಯಾಜಕಾಂಡ ಬಂದಾಗ ಯೋಚನೆಗಳಲ್ಲಿ ಮಾಡುವ ಪಾಪದ ಬಿಡುಗಡೆ. ಈಗ ನಮಗೆಲ್ಲರಿಗೂ ಪಾಪದಿಂದ ಬಿಡುಗಡೆ ಆಗಿದೆಯಾ? ಆಗಿದೆಯಾ? ಇಲ್ಲ. ಪಾಪದಿಂದ ದೂರ ಇದ್ದೀವಿ. ನಾವು ಕೊಲೆ ಮಾಡ್ತೀವಾ? ಇಲ್ಲ. ಸುಳ್ಳು ಹೇಳ್ತೀವಾ? ಇದು ಧೈರ್ಯನೇ ಸಾಕಾಗೋದು. ನಾನು ಯಾಕೆ ಇಷ್ಟ ಸೈಲೆಂಟ್ ಇದ್ದಾನೆ ಅಂತೀವಿ? ಅಲ್ಲ, ಸುಳ್ಳು ಹೇಳ್ತೀವ? ಇಲ್ಲ. ಸುಳ್ಳು ಹೇಳ್ತೀವಿ, ಆದ್ರೆ ಸುಳ್ಳಿಗೆ ದೂರ ಇದೀವ? ಅಲ್ಲ, ಸುಳ್ಳು ಹೇಳಬೇಕು ಅಂತಿದೀಯಾ ಅಥವಾ ಸುಳ್ಳು ಬಿಟ್ಟು ಬಂದಿದೀವ? ನಾ ಹೇಳಿದ್ವಿ, ಕ್ಲಿಯರ್ ಆಯ್ತಾ? ಈಗ ಸುಳ್ಳನ್ನ ಬಿಟ್ಟು ಬಂದಿದೀವ, ಇಲ್ಲ ಸುಳ್ಳಿನ ಜೊತೆಯಲ್ಲೇ ನಾವಿದೀವ? ಸುಳ್ಳು ಬಿಟ್ಟು ಬಂದಿದೀವಿ. ಈಗ ಪಾಯಿಂಟಿಗೆ ಬಂದ್ರಿ. ಸುಳ್ಳು ಬಿಟ್ಟಿದೀವಿ, ನಾವು ಪಾಪ ಬಿಟ್ಟಿದೀವಿ, ವ್ಯಭಿಚಾರ ಬಿಟ್ಟಿದೀವಿ, ಕೆಟ್ಟ ಮಾತು ಬಿಟ್ಟಿದೀವಿ,
ಮೋಸ ಬಿಟ್ಟಿದ್ದೀವಿ, ವಂಚನೆಗಳನ್ನು ಬಿಟ್ಟಿದ್ದೀವಿ, ದ್ವೇಷ ಬಿಟ್ಟಿದ್ದೀವಿ ಅಲ್ಲ, ಇದೆಲ್ಲವನ್ನು ಬಿಟ್ಟಿದ್ದೀವಲ್ಲ, ಬಿಟ್ಟು ನಾವು ಬಂದಿದ್ದೀವಿ, ಫಿಸಿಕಲಿ ಬಿಟ್ಟು ಬಂದಿದ್ದೀವಿ. ಆದರೆ ಆಲೋಚನೆಯಲ್ಲಿ ಬಿಟ್ಟಿದ್ದೀವ? ಯಾರೋ ಏನೋ ಅಂದ್ರೆ ಅನ್ಕೊಳ್ಳಿ, ಈ ಮಗ ಹಿಂಗಂದ ನಾಳೆ, ಆಲೋಚನೆಯಲ್ಲಿ ಬಿಟ್ಟಿಲ್ಲ. ಸುಳ್ಳು ಹೇಳೋದು ಬಿಟ್ಟಿದ್ದೀವಿ, ಆದರೆ ಆಲೋಚನೆಯಲ್ಲಿ ಬಿಟ್ಟಿಲ್ಲ. ನಿಮಗೆ ಗೊತ್ತಾಗ್ತಿದೆಯಾ? ವಿಮೋಚನ ಕಾಂಡ ನಮಗೆ ಪಾಪದಿಂದ ಬಿಡುಗಡೆ ಆದರೆ, ಯಾಜಕ ಕಾಂಡ ಯೋಚನೆಗಳ ಪಾಪಗಳಿಂದಲೂ ಬಿಡುಗಡೆ ಆಗಬೇಕು. ಇದಕ್ಕೆ ಸಾಧನೆ ಬೇಕು. ಸಾಯುವ ತನಕ ಇದಕ್ಕೆ ಪರಿಶುದ್ಧತೆಯ ಅಭ್ಯಾಸ ಬೇಕು. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಅರ್ಥ ಆಗಿ ಹೋಗ್ತಾ ಇದೆಯಾ? ಅರ್ಥ ಆಗ್ತಿದೆ ಅಂದ್ರೆ ಇಲ್ಲಿದೆ ಅಂತ, ಅರ್ಥ ಆಗಿ ಹೋಗ್ತಿದೆ ಅಂದ್ರೆ ಈಗ ಬಂದು ಈಗ ಮತ್ತೆ ವಾಪಸ್ ಹೋಗಿತ್ತಂತ, ಮತ್ತೆ ಹುಡುಕಾಡ್ಕೊಂಡ್ ಬರ್ಬೇಕು ಈಗ. ಅರ್ಥ ಆಗ್ತಿದೆಯಲ್ಲ? ಯೋಚನೆಗಳ ಪಾಪ ಬೇರೆ. ಅಂದ್ರೆ ಮನುಷ್ಯರು ಏನಾಗಿದ್ದಾರೆ ಅಂದ್ರೆ ಪಾಪ ಬಿಟ್ಟಿದ್ದಾರೆ, ಹೇಳ್ಕೊಳಕ್ ನಿಜ ಬಿಟ್ಟಿದ್ದೀವಿ ನಾವು. ಒಪ್ತೀರಾ? ನಿಜ ಬಿಟ್ಟಿದ್ದೀವಿ ನಾವು, ಒಡೆದಾಡಲ್ಲ, ಸುಳ್ಳು ಬಿಟ್ಟಿದ್ದೀವಿ, ಎಲ್ಲ ಬಿಟ್ಟಿದ್ದೀವಿ. ಆದರೆ ಯೋಚನೆಗಳಲ್ಲಿ, ಹೃದಯಗಳಲ್ಲಿ ಅವಾಗವಾಗ ಏನಾಗುತ್ತೆ? ದ್ವೇಷ ಹುಟ್ಟುತ್ತೆ, ಅವಾಗವಾಗ ಕೋಪ ಬರುತ್ತೆ, ಅವಾಗವಾಗ ಉದ್ವೇಗ ಬರುತ್ತೆ, ಅವಾಗವಾಗ ಒಡೆಯೋಣ ಅಂತ ಅನ್ಸುತ್ತೆ ನಮಗೆ. ಬಿಟ್ಟು ಬಂದಿದ್ದನ್ನ ಹೃದಯದಲ್ಲಿ ಏನಾಗ್ತಿದೆ? ಮತ್ತೆ ರೀಕ್ರಿಯೇಟ್ ಆಗ್ತದೆ. ಇದು ಶುದ್ಧಿ ಆಗ್ಬೇಕಂದ್ರೆ ಅದಕ್ಕೆ ಹೇಳೋದು, ತೊಳೆಯಲ್ಪಡಬೇಕು. ಪ್ರತಿ ದಿವಸ ನಾವೇನಾಗಬೇಕು? ತೊಳೆಯಲ್ಪಡಬೇಕು. ಆಮೇಲೆ 432 ವರ್ಷದ ಚರಿತ್ರೆ ಯಾವುದು? ವಿಮೋಚನ ಕಾಂಡ. 432 ವರ್ಷಗಳ ಚರಿತ್ರೆ ವಿಮೋಚನ ಕಾಂಡ. ಯಾಜಕ ಕಾಂಡ ಕೇವಲ 30 ದಿವಸದಲ್ಲಿ ಕೊಟ್ಟಂತ ಆದೇಶ ಯಾಜಕ ಕಾಂಡ. 432 ವರ್ಷಗಳ ತನಕ ಹಿಂಗ್ ಬಂದ್ರು, ಅಲ್ಲಿ ಬಿದ್ರು, ಇದಾಯ್ತು, ಅದಾಯ್ತು, ಏನೇನೆಲ್ಲ ದೊಡ್ಡ ಚರಿತ್ರೆಗಳು. ಕೇವಲ 30 ದಿವಸದಲ್ಲಿ ದೇವರು ಕೊಟ್ಟಂತ ಆದೇಶ ಆ ಎಲ್ಲ 432 ವರ್ಷಗಳ ಎಲ್ಲ ಪಾಪ ತಡೆಗಳನ್ನ ತೊಳೆಯುವಂತ ಶಕ್ತಿ 30 ದಿನದ ಉಪದೇಶಕ್ಕಿದೆ. ಈಗ ವಿಮೋಚನ ಕಾಂಡ ಒಂದೇ ಸಾರಿ ರಕ್ಷಣೆ. ವಿಮೋಚನ ಕಾಂಡದ ಆತ್ಮಿಕವಾದ ಅರ್ಥ ನಾನು ಹೇಳ್ತೀನಿ, ಒಂದೇ ಸಾರಿ ರಕ್ಷಣೆ. ಆದರೆ ಯಾಜಕ ಕಾಂಡ ಜೀವಿತ ಕಾಲದವರೆಗೂ ಶುದ್ಧೀಕರಣ. ನಾವು ಒಂದೇ ಸಾರಿ ರಕ್ಷಣೆ ಹೊಂದಿದ್ದೀವಿ. ಯಾವಾಗ ಪಾಪದ ಪಾಲಿಗಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಶುದ್ಧೀಕರಿಸು ಅಂತ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟವಲ್ಲ, ನಮಗೆ ರಕ್ಷಣೆ ಆಯ್ತು. ಕೊಟ್ಟ ಗಿಫ್ಟ್ನ ಯಾರು ವಾಪಸ್ ಪಡೆಯಲ್ಲ. ಕೊಟ್ಟಿದ್ದ ಗಿಫ್ಟ್, ನಾನು ಬಾಲದ ಬರ್ತಡೇ ಇದ್ರೆ ಏನಾದರೂ ಒಂದು ಗಿಫ್ಟ್ ಕೊಟ್ಟನಪ್ಪ ಅಂದರೆ, ನಾನು ಹೋದ ವರ್ಷ ಕೊಟ್ಟಿದ್ನಲ್ಲ ನನಗೆ ಕೊಡು, ನನಗೆ ಭಾಳ ಕಷ್ಟ ಐತಿ, ಸಾಧ್ಯನೇ ಇಲ್ಲದ. ಒಂದು ಸಾರಿ ಗಿಫ್ಟ್ ಅಂತ ಕೊಟ್ಟೆ ಅಂದರೆ ಏನಾಗಿಲ್ಲ, ವಾಪಸ್ ಪಡೆಯಂಗಿಲ್ಲ. ರಕ್ಷಣೆಯ ಉಡುಗೊರೆ ಇದೆಯಲ್ಲ, ರಕ್ಷಣೆಯ ಸೌಭಾಗ್ಯ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾರೆ, ಮತ್ತೆ ಅದು ವಾಪಸ್ ಇಸ್ಕೊಳ್ಳಲ್ಲ. ಆದರೆ ಇಲ್ಲಿ ಕೇಳಿಸ್ಕೊಳ್ರಿ, ಆದರೆ ಆ ರಕ್ಷಣೆಯನ್ನು ನಿತ್ಯವೂ ಕಾಪಾಡಿಕೊಳ್ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಕಡೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ರಕ್ಷಣೆ ಇದೆ, ಅದನ್ನು ಕಡೆಯವರೆಗೂ ತಾಳಿಕೊಳ್ಬೇಕು, ಶುದ್ಧೀಕರಣ ಆಗಬೇಕು. ಒಂದೇ ಸಾರಿ ರಕ್ಷಣೆ, ಜೀವಿತ ಕಾಲದವರೆಗೂ ಶುದ್ಧೀಕರಣ. ವಿಮೋಚನ ಕಾಂಡ ನೀತಿವಂತರಾಗಿ ಎಣಿಸಲ್ಪಡುವುದು ವಿಮೋಚನ ಕಾಂಡ ರೀ. ನೀತಿವಂತನು ಅಂದ್ರಷ್ಟೇ. ಆದರೆ ಯಾಜಕ ಕಾಂಡ ನೀತಿವಂತರಾಗಿ ಮಾಡುವಂತ ಪ್ರಕ್ರಿಯೆ ಯಾಜಕ ಕಾಂಡ. ನೀತಿವಂತನು ಅನ್ನೋದು ವಿಮೋಚನ ಕಾಂಡ ಆದರೆ, ನೀತಿವಂತರಾಗಿ ಮಾಡುವ ಪ್ರಕ್ರಿಯೆ ಇದೆಯಲ್ಲ ಅದು ಯಾಜಕ ಕಾಂಡ. ಈಗ ನಿಮ್ಮ ಮಗಳೋ ನಿಮ್ಮ ಮಗನೋ ಹುಟ್ಟಿ ಇನ್ನು ಸ್ಕೂಲಿಗೆ ಹೋಗುವಂಥ ಟೈಮ್ ಬಂದಾಗ ನಿಮಗೊಂದು ಕನಸು, ಅವನ ಒಳಗಡೆ ಒಬ್ಬ ಡಾಕ್ಟ್ರನ್ನ ನೋಡ್ತೀರ, ಅವನ ಒಳಗಡೆ ಒಬ್ಬ ಇಂಜಿನಿಯರ್ನ ನೋಡ್ತೀರ. ಈಗ ನಿಮ್ಮ ಲೆಕ್ಕಕ್ಕೆ ಅವನು ಆಲ್ರೆಡಿ ಇಂಜಿನಿಯರ್. ಆದರೆ ಇಂಜಿನಿಯರ್ ಆಗಬೇಕಂದ್ರೆ ನೀನು ಕನಸು ಕಂಡಷ್ಟು ಸುಲಭ ಆಗಲ್ಲ, ಅಷ್ಟು ವರ್ಷಗಳವರೆಗೂ ಓದಬೇಕಲ್ಲ. ನೀತಿವಂತನು ಅಂದರು ದೇವರು, ನೀನು ನೀತಿವಂತನು ಅಂದರು. ಆದರೆ ಆ ನೀತಿಯನ್ನು ಕಾಪಾಡಿಕೊಳ್ಳುವ ಪ್ರಕ್ರಿಯೆ ಅದು ಯಾಜಕ ಕಾಂಡ. ಮತ್ತೆ ಈ ವಿಮೋಚನ ಕಾಂಡ ಇದೆಯಲ್ಲ, ಒಂದು ಕಲ್ಲು ಕೈಗೆ ತಗೊಂಡಂಗಿರುತ್ತೆ, ಒಂದು ಕಲ್ಲು ಕೈಗೆ ತಗೊಂಡಂಗಿರುತ್ತೆ. ಯಾಜಕ ಕಾಂಡ ಆ ಕಲ್ಲನ್ನು ಕೆತ್ತಿ ಗೊಂಬೆ ಮಾಡ್ದಂಗಿರುತ್ತೆ. ಇದಪ್ಪ ಇದೇ ಕಲ್ಲು, ನೀನು ಗೊಂಬೆ ಮಾಡಬೇಕಾಗಿರೋ ಕಲ್ಲಿದೆ ಅನ್ನಂಗಿರುತ್ತೆ. ಆದರೆ ಯಾಜಕಾಂಡ ಇದೆಯಲ್ಲ, ಅದನ್ನು ಗೊಂಬೆಯಾಗಿ ತಯಾರು ಮಾಡುವಂಥ ಪುಸ್ತಕ ಯಾಜಕಾಂಡ. ಆಮೇಲೆ ವಿಮೋಚನ ಕಾಂಡ ಆಹ್ವಾನ, ಬರಪ್ಪ ಹೊರಗೆ ಬಂದ್ಬಿಡು, ಅಲ್ಲಿರೋದು ಬೇಡ ಬರ್ರಿ,
ಅಂತ ದೇವರು ಕರೆದಂಥ ಆಹ್ವಾನ. ಆದರೆ ಯಾಜಕಾಂಡ ಇದೆಯಲ್ಲ, ಆಹ್ವಾನ ಮಾಡಲ್ಪಟ್ಟ ನಿನಗೆ ಉಪದೇಶ. ಯಾರ ಹತ್ರ ಆಹ್ವಾನ ಮಾಡಲ್ಪಟ್ಟಿದೆಯೋ ಅವನ ಹತ್ರ ನೀನು ಹೆಂಗಿರ್ಬೇಕು, ಹೆಂಗೆ ನಡ್ಕೋಬೇಕು, ಹೆಂಗೆ ಜೀವಿಸ್ಬೇಕು. ನಿನ್ನನ್ನು ಕರೆದವನು ಯಾರು? ನಿನ್ನನ್ನು ಕರೆದಾತನ ಮೌಲ್ಯ ನಿನಗೆ ಗೊತ್ತಿದೆಯೇನೋ? ಯಾರು ಕರೆದದ್ದು ನಿನಗೆ? ಯಾರ ಹತ್ರ ಇದೆಯಾ? ಯಾರ ಸನ್ನಿಧಾನದಲ್ಲಿದೆಯಾ? ಯಾರ ಕೆಲಸ ಮಾಡ್ತಿದೆಯಾ? ಇದು ಯಾಜಕ ಕಾಂಡ. ವಿಮೋಚನ ಕಾಂಡ, ಆ ವಿಮೋಚನ ಕಾಂಡಕ್ಕೆ ಹೀರೋ ಯಾರು? ವಿಮೋಚನ ಕಾಂಡಕ್ಕೆ ಹೀರೋ ಯಾರು? ಮೋಶೆ. ಯಾಜಕ ಕಾಂಡಕ್ಕೆ ಹೀರೋ ಯಾರು? ಬರೆದದ್ದು ಮೋಶೆ ಆಗಿರ್ಬೋದು, ಆದರೆ ಹೀರೋ ಆರೋನ್. ಆಮೇಲೆ ವಿಮೋಚನ ಕಾಂಡ, ಲಾಸ್ಟ್ ಇದೊಂದು ಹೇಳಿ ನಾನು ನಿಲ್ಲಿಸ್ತೀನಿ. ವಿಮೋಚನ ಕಾಂಡ ಎಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ವಿಮೋಚನ ಕಾಂಡ ಎಲ್ಲಿ ಆರಾಧನೆ ಮಾಡ್ಬೇಕಂತ ಹೇಳುತ್ತೆ. ಯಾಜಕ ಕಾಂಡ ಹೇಗೆ ಆರಾಧನೆ ಮಾಡ್ಬೇಕಂತ ಹೇಳುತ್ತೆ. ವಿಮೋಚನ ಕಾಂಡ ಎಲ್ಲಿ ಮಾಡಬೇಕು? ಈಗ ದೇವದರ್ಶನ ಗುಡಾರ ಕಟ್ಟಿದೀವಲ್ಲ, ಇಲ್ಲಿ ಬರ್ರಿ, ಹಿಂಗೆ ಮಾಡ್ರಿ, ಹಿಂಗೆ ಮಾಡಿ ಈ ಪದ್ಧತಿಗಳನ್ನೆಲ್ಲ ಇಟ್ಟಿದೀವಲ್ಲ. ಆದರೆ ಯಾಜಕಾಂಡ ಹಂಗಲ್ಲ. ನೀವು ಹೋಗುವಾಗ ಶುದ್ಧವಾಗಿ ಹೋಗ್ರಿ, ನಿಮ್ಮನ್ನು ಶುದ್ಧೀಕರಣ ಮಾಡಿಕೊಡ್ರಿ, ಗಂಗಾಳದಲ್ಲಿ ಕಾಲು ತೊಳ್ಕೊಳ್ರಿ, ಒಳಗಡೆ ಹೋದಾಗ ಧೂಪ ಹಾಕ್ರಿ. ಅಂದರೆ ನೀನು ಎಲ್ಲಿ ಆರಾಧನೆ ಮಾಡಬೇಕಂತ ವಿಮೋಚನ ಕಾಂಡ ಹೇಳಿದ್ರೆ, ನೀನು ಹೇಗೆ ಆರಾಧನೆ ಮಾಡಬೇಕಂತ ಯಾಜಕ ಕಾಂಡ ಹೇಳುತ್ತೆ. ನೀನು ಎಲ್ಲಿ ಆರಾಧನೆ ಮಾಡಬೇಕು ನಮಗೆಲ್ಲ ಗೊತ್ತು. ದೇವಾಲಯದಲ್ಲಿ ನಾವು ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು ಇಲ್ಲಿ ವಿಷಯ. ಹೇಗೆ ಆರಾಧನೆ ಮಾಡಬೇಕು? ಮನಸ್ಸು ಮುರಿಯಲ್ಪಟ್ಟು, ಜಜ್ಜಲ್ಪಟ್ಟು, ನಾವು ತೊಳೆಯಲ್ಪಟ್ಟು, ಶುದ್ಧರಾಗಿ ಕರ್ತನ ಪಾದ ಸನ್ನಿಧಾನದಲ್ಲಿ ಹೃದಯಾಂತರಾಳದಿಂದ ದೇವರನ್ನು ನಾವು ಆರಾಧಿಸಬೇಕು. ಇದು ಯಾಜಕಾಂಡ, ವಿಮೋಚನ ಕಾಂಡ ಮತ್ತು ಯಾಜಕಾಂಡ. ಇಲ್ಲಿ ಕ್ರಿಸ್ತನ ಛಾಯೆನ ನಾನು ಇನ್ನೊಂದ್ಸರಿ ತೋರಿಸಿ ನಾನು ನಿಲ್ಲಿಸ್ತೀನಿ. ಕ್ರಿಸ್ತನ ಛಾಯೆ ಏನು? ಕ್ರಿಸ್ತನ ಛಾಯೆ ಯಾಜಕ ಕಾಂಡ ಕಂಪ್ಲೀಟ್. ನಾನು ಆವಾಗಲೇ ಹೇಳ್ದಂಗೆ ಯೇಸುವಿನ ಮರಣ, ಯೇಸುವಿನ ಹಿಂಸೆ, ಯೇಸುವಿನ ಬಾಧೆ, ಇದೆಲ್ಲವನ್ನು ಕೂಡ ನಾವು ಚಿತ್ರೀಕರಣ ನಾವು ನೋಡ್ಬೋದು. ಕಂಪ್ಲೀಟ್ ಚಿತ್ರೀಕರಣ. ನಾನು ಅವಾಗ ಒಂದು ಪದ್ಧತಿ ಇತ್ತು ರೀ, ಕುರಿನ ತೊಗೊಂಡು ಬಂದು ಕತ್ತರಿಸಿ, ಕುರಿ ಸಾಯಿತು ಅಂತ ಹೇಳ್ತಿರ್ಲಿಲ್ಲ, ಪ್ರಾಣಿ ಸಾಯಿತು ಅಂತಿರಲಿಲ್ಲ, ನನ್ನ ಪಾಪ ಸಾಯಿತು ಅನ್ನೋದು. ನನ್ನ ಪಾಪ ಸತ್ತೋಯ್ತು. ಆಮೇಲೆ ಅದೇ ಕುರಿ ಮೇಲೆ ಇವರ ಪಾಪಗಳನ್ನೆಲ್ಲ ಹಾಕಿ ಆ ಕುರಿನ ಕಾಣಲಾರ ಜಾಗಕ್ಕೆ ಬಿಟ್ಟು ಬಂದು ಪಾಪ ಕಳೆದೋಯ್ತು ಅಂತ ಹೇಳೋದು. ಕಳೆದೋಗಿದ್ದೇನು? ಸತ್ತಿದ್ದು ಕುರಿ, ಕಳೆದೋಗಿದ್ದು ಕುರಿ. ಆದರೆ ಇವರು ಹೇಳ್ತಾ ಇದ್ದಿದ್ದು ಕಳೆದೋಯ್ತು ನನ್ನ ಪಾಪ ಅನ್ನೋರು, ಸತ್ತೋಯ್ತು ನನ್ನ ಪಾಪ ಅನ್ನೋರು. ನಾನು ನಿಮಗೆ ಹೇಳ, ಕ್ರಿಸ್ತನು ನಮಗೋಸ್ಕರವಾಗಿ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡದ ಹೊರತು ನಮ್ಮ ಯಾವ ಪಾಪಗಳು ನಿರ್ಮೂಲ ಆಗಲಿಲ್ಲ. ಯೇಸು ಸ್ವಾಮಿ ನಮ್ಮನ್ನು ಆತನ ರಕ್ತದಿಂದ ತೊಳೆದು ಶುದ್ಧಿ ಮಾಡಿದ. ಆಮೇಲೆ ಏನಾಯ್ತಂದರೆ, ಈ ಕಾನಾನ್ ದೇಶದವರೆಗೂ ಬಂದವರು ಅಲ್ಲಿಂದ ಬಿಡುಗಡೆ ಆಯಿತು, ಅರಣ್ಯದಲ್ಲಿ ನಡೆದರು. ಫಸ್ಟ್ ಜನ್ರೇಷನ್ ಸತ್ತು ಹೋದರು. ಸೆಕೆಂಡ್ ಜನ್ರೇಷನ್ ಮಕ್ಕಳಿದಾರಲ್ಲ, ಅವರ ಸಂತತಿ ಪ್ರಕಾರ, ಕುಲಗಳ ಪ್ರಕಾರ ಎಲ್ಲ ಡಿವೈಡ್ ಮಾಡಿದರು. ಡಿವೈಡ್ ಮಾಡಲಿಲ್ಲ. ಆ ಡಿವೈಡ್ ಮಾಡಿದ್ದನ್ನು ನಮ್ಮ ಪಾಸ್ಟರ್ ಅವರು ಆಮೇಲೆ ಮಾತಾಡ್ತಾರೆ. ಅಲ್ಲಿವರೆಗೆ ಏನು ಮಾಡಿದರು? ಕಾನಾನ್ ದೇಶದ ಅಂಚಿನಲ್ಲಿ, ಇನ್ನು ಯೋರ್ದಾನ್ ನದಿ ದಾಟಿದ್ರೆ ನೆಕ್ಸ್ಟ್ ಕಾನಾನೇ. ಯೋರ್ದಾನ್ ನದಿ ದಾಟಿ ಹೋಗಬೇಕಾಗಿತ್ತು. ಯೋರ್ದಾನ್ ನದಿಯ ಈಚೆ ದಳಕ್ಕೆ ಕೂತ್ಕೊಂಡು ಮೋಶೆ ಅವರಿಗೆ ಉಪದೇಶ ಮಾಡೋದು. ಕಾನಾನ್ ದೇಶಕ್ಕೆ ನೀವು ಹೋಗ್ಲಿಕ್ಕಿದ್ದೀರಿ, ಈಗ ಅಲ್ಲಿ ದೇವರಿಗೆ ಎಂತೆಂಥ ಆಶೀರ್ವಾದ ಮಾಡ್ತಾರೆ, ನೀವು ಹೆಂಗೆ ನಡ್ಕೋಬೇಕು, ಏನು ಮಾಡಬೇಕು ಅನ್ನುವಂಥ ಎಲ್ಲ ಉಪದೇಶಗಳನ್ನು ಮಾಡಿದ. ಆಮೇಲೆ ಅವರಿಗೆ ಕಾನಾನ್ ದೇಶದ ಒಳಗಡೆ ಆನಂತರ ಅವರಿಗೆ ಪ್ರವೇಶ ಸಿಕ್ತು. ಕಾನಾನ್ ದೇಶಕ್ಕೆ ನಡೆಸಿದವರು ಯಾರು? ಅವ್ರನ್ನ ಅಲ್ಲಿವರೆಗೂ ನಡೆಸಿದ್ದು ಮೋಶೆ. ಅಲ್ಲಿಂದ ಮುಂದಕ್ಕೆ ಯಹೋಶುವನ್ನೇ ಯಾಕೆ ಆರಿಸ್ಕೊಂಡ್ರು? ಕಾಲೇಬನ್ನು ಕರ್ಕೋಬೋದಾಗಿತ್ತಲ್ಲ. ಕಾಲೇಬು ಭಾಳ ಬಲವಾದ ಮನುಷ್ಯ ಅಲ್ವ. ಅವನೇ ಸ್ಟೇಟ್ಮೆಂಟ್ ಹೇಳ್ತಾನೆ, 40 ಪ್ರಾಯದಲ್ಲಿ ಹೆಂಗೆ ನನಗೆ ಶಕ್ತಿ ಇತ್ತೋ, ಬಲ ಇತ್ತೋ, ಈ ಪ್ರಾಯದಲ್ಲಿ 80ನೇ ವಯಸ್ಸಿನಲ್ಲಿ ಈ ಪ್ರಾಯದಲ್ಲಿ ಕೂಡ ನನಗೆ ಅಷ್ಟೇ ಶಕ್ತಿ ಬಲ ಇದೆ ಅಂತ ಹೇಳ್ತಾನೆ. ಆ ಸ್ಟೇಟ್ಮೆಂಟ್ ನೋಡಿದ್ರೆ ಅವನು ಭಾಳ ಶಕ್ತಿಶಾಲಿ. ಮತ್ತು ಇವರನ್ನು ಯಾಕೆ ತಗೋಬೇಕು? ಯಹೋಶುವನಿಗೆ ನಾನು ಹೇಳ್ತೀನಿ, ಸಮಯ ಇಲ್ಲ. ಅವನಿಗೆ ಇದ್ದಂಥ ಒಂದೇ ಒಂದು ಬೆಸ್ಟ್ ಕ್ವಾಲಿಟಿ ಏನಪ್ಪ ಅಂದರೆ, ಯಾವಾಗಲೂ ದೇವಾಲಯದ ಪಾದದಲ್ಲಿ, ದೇವಾಲಯದ ಬಾಗಿಲಲ್ಲಿ, ಹೊಸಲಲ್ಲಿ ಕೂತ್ಕೊಳ್ತಿದ್ದ ಮನುಷ್ಯ ಯಹೋಶುವ. ಅವನು ಬಲ ನೋಡಲಿಲ್ಲ, ಅವನು ತಾಲಂತ್ ನೋಡಲಿಲ್ಲ. ದೇವರು ಬಲ ತಾಲಂತನ್ನು ಯಾವತ್ತೂ ನೋಡೋನಲ್ಲ ದೇವರು. ಯಹೋಶುವನನ್ನು ಯಾಕೆ ಆರಿಸ್ಕೊಂಡ್ರು ಅಂದರೆ, ದೇವರ ಸನ್ನಿಧಾನದಲ್ಲಿ ಇರುವಂಥದ್ದು ಯಹೋಶುವನಿಗೆ ಗೊತ್ತು. ಅದಕ್ಕೋಸ್ಕರ ದೇವರು ಯಹೋಶುವನನ್ನು ಈ ಕೆಲಸಕ್ಕಾಗಿ ಆರಿಸಿಕೊಂಡ್ರು.